ಹಲೋ ನಮಸ್ಕಾರ, ದಿಸ್ ಇಸ್ ರಮೇಶ್ ಫಾರ್ ಈ ದಿನ ಇನ್ಫಾರ್ಮೇಷನ್ ಸೀರೀಸ್ ಅಲ್ಲಿ ಇವತ್ತಿನ ಟಾಪಿಕ್ ಇಸ್ ಮಾಡರ್ನ್ ಬ್ಯಾಂಕಿಂಗ್. ಲಾಸ್ಟ್ ವೀಕ್ ಒಂದು ಟಾಪಿಕ್ ಇದು ಮಾಡಿದ್ದೆ ಆನ್ ದ ಸಿಮಿಲರ್ ಲೈನ್ಸ್. ಸೊ ಅದು ಆಕ್ಚುಲಿ ದಟ್ ವಾಸ್ ಒರಿಜಿನೇಷನ್ ಆಫ್ ಮನಿ ಅಂಡ್ ಒರಿಜಿನೇಷನ್ ಆಫ್ ದ ಪ್ರಿಮಿಟಿವ್ ಬ್ಯಾಂಕಿಂಗ್ ಸಿಸ್ಟಮ್. ಸೊ ಅದರದ್ದು ಕಂಟಿನ್ಯೂಯೇಷನ್ ಇದು ಸೆಕೆಂಡ್ ಪೋರ್ಷನ್. ಸೊ ಇದು ದಿಸ್ ವಿಲ್ ರನ್ ಆಸ್ ಅ ಸೆಕೆಂಡ್ ವಾಲ್ಯೂಮ್ and then there is also a third volume after this. So in this particular volume actually modern banking, so adu hinge help agutte for the society, for the country, for the economy ella anta salpa tilkondo we can proceed. So basically idu banking anta bandaga that is it's an institution actually aden ಮಾಡುತ್ತೆ ಎರಡು depositors and borrowers ಅವರಿಬ್ಬರನ್ನು ಒಂದು ಪ್ಲಾಟ್ಫಾರ್ಮ್ಗೆ ತಗೊಂಡ್ಬರುತ್ತೆ. ಸೊ ಬಿಕಾಸ್ ದುಡ್ಡು ಯಾರ ಹತ್ರ ಅವೈಲೇಬಲ್ ಇದೆಯೋ ಅವ್ರು ಆ್ಯಕ್ಚುಲಿ ಅವರು ದೇ ಕ್ಯಾನ್ ಕಮ್ ಅಂಡ್ ಡೆಪಾಸಿಟ್ ಮನಿ ಇನ್ ದ ಬ್ಯಾಂಕ್ಸ್ ಆ್ಯಂಡ್ ದೆನ್ ಯಾರ್ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆಯೋ ಅವರು ದೇ ಕ್ಯಾನ್ ಬಾರೋ ಫ್ರಮ್ ದ ಬ್ಯಾಂಕ್ಸ್ ಆಸ್ ಲೋನ್ ಆ್ಯಂಡ್ ಅವರು ಅದನ್ನು ರಿಟರ್ನ್ ಮಾಡ್ತಾರೆ. ಸೊ ದಿಸ್ ಇಸ್ ಟಿಪಿಕಲಿ ಎ ವೆರಿ ವೆರಿ ಸಿಂಪಲ್ ಇದರಲ್ಲಿ ಫಂಕ್ಷನಾಲಿಟಿ ಆಫ್ ದ ಬ್ಯಾಂಕ್ ಅಂತ ಹೇಳಬೇಕಂದ್ರೆ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಎ ಬ್ಯಾಂಕ್ ಡಸ್. ಸೊ ಅದರಲ್ಲಿ ಅವರು ಇದು ಏನು ಮಾಡ್ಕೋತಾರೆ ಅಂದರೆ ಡೆಪಾಸಿಟ್ ರೇಟ್ಸ್. ಸೊ ಡೆಪಾಸಿಟರ್ಸ್ಗೆ ಒಂದು ಡೆಪಾಸಿಟ್ ಇಂಟ್ರೆಸ್ಟ್ ರೇಟ್ ಅಂತ ಒಂದು ಕೊಡ್ತಾರೆ. ಅದು ಒಂದು ಸ್ವಲ್ಪ ಚಿಕ್ಕ ಅಮೌಂಟ್ X% ಅಂತ ಅಂದ್ಕೊಂಡ್ರೆ, ಮತ್ತು ಆಮೇಲೆ ಇದು ಬಾರೋವರ್ಸ್ಗೆ ದೇರ್ ಇಸ್ ಸಮಥಿಂಗ್ ಕಾಲ್ ದ ಲೋನ್ ಇಂಟ್ರೆಸ್ಟ್. ಸೊ ಅದು Y% ಇರುತ್ತೆ. ಸೊ Y% ಇಸ್ ಆಲ್ವೇಸ್ ಹೈಯರ್ ದ್ಯಾನ್ ದ X%. And that spread, the difference between the two, ಅದನ್ನೇ ಅವರು ಇನ್ಕಮ್ ಅಂತ ಯೂಸ್ ಮಾಡ್ಕೋತಾರೆ in their for the bank, for all the transactions and for all the efforts that they take and for all the people, rent, electricity expenses, ಎಲ್ಲನೂ for all those things. So ಈಗ ಬ್ಯಾಂಕ್ಸ್ನಲ್ಲಿ so this is basic mechanism, basic functionality, okay? ಆ್ಯಂಡ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ಒಂದು ಇನ್ಕ್ಲೂಸಿವ್ ಗ್ರೋತ್ ಅಂತ ಇದು ಅಂದರೆ ಸೊಸೈಟಿಗೆ ಹೆಲ್ಪ್ ಮಾಡಬೇಕು. ಸೊ ಇದು ಬಾರೋವರ್ಸ್ಗೆ ಲೆಂಡ್ ಮಾಡ್ತಾರೆ ಲೋನ್ಸ್ ಅಂತ ಹೇಳಿದ್ನಲ್ಲ. ಸೊ ದಟ್ ಈಸ್ ವಾಟ್ ಈಸ್ ಆ್ಯಕ್ಚುಲಿ ದ ಇಂಪಾರ್ಟೆನ್ಸ್. ಸೊ ಅಂದರೆ ಯಾರ್ಯಾರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೋ ಅವ್ರಿಗೆಲ್ಲ ಲೋನ್ಸ್ ಅಂತ ಕೊಟ್ಟು ಅವ್ರಿಗೆ ಆ್ಯಕ್ಚುಲಿ ಇಟ್ ಕ್ಯಾನ್ ಬಿ ಎ ಕಂಪ್ನಿ, ಇಟ್ ಕ್ಯಾನ್ ಬಿ ಬಿಸ್ನೆಸಸ್, ಇಟ್ ಕ್ಯಾನ್ ಬಿ ಇಂಡಿವಿಜುವಲ್ಸ್, ರಿಟೈಲರ್ಸ್, ಯಾರು ಬೇಕಾದ್ರೂ ಆಗಿರ್ಬೋದು. ಸೊ ಹಾಗೆಲ್ಲ ಇದ್ದಾಗ ಅವ್ರಿಗೆಲ್ಲ ಒಂದು ಲೋನ್ ಅಂತ ಒಂದು ಕೊಟ್ಟು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಅದನ್ನು ಹೆಲ್ಪ್ ಮಾಡಿದಾಗ ಏನಾಗುತ್ತೆ, ಇನ್ಕ್ಲೂಸಿವ್ ಗ್ರೋತ್ ಆಗುತ್ತೆ. ಸೊ ದ ಸೊಸೈಟಿ ವಿಲ್ ಗ್ರೋ, ಪೀಪಲ್ ವಿಲ್ ಗ್ರೋ, ಎಕಾನಮಿ ವಿಲ್ ಗ್ರೋ, ದ GDP ವಿಲ್ ಗ್ರೋ, ದ ಕಂಟ್ರಿ ವಿಲ್ ಪ್ರಾಸ್ಪರ್ ಅನ್ನೋದು ದಟ್ ಈಸ್ ದಿ ಬೇಸಿಕ್ ಇದರಲ್ಲಿ. ಸೊ ಇದರಲ್ಲಿ ದ ಡಿಫ್ರೆಂಟ್ ಬ್ಯಾಂಕ್ಸ್ ಏನೇನು ಥರ ಡಿಫ್ರೆಂಟ್ ಬ್ಯಾಂಕ್ಸ್ ಇರುತ್ತೆ ಅಟ್ ಎ ವೆರಿ ಹೈ ಲೆವೆಲ್. ನಾನು ತುಂಬ ಡೀಟೇಲ್ಸ್ ಅದರೆಲ್ಲ ಹೋಗೋದಿಲ್ಲ ಬಿಕಾಸ್ ದೆರ್ ಆರ್ ಅದರ್ ಥಿಂಗ್ಸ್ ವಿಚ್ ಐ ವಾಂಟ್ ಟು ಕವರ್. So there are commercial banks. Commercial banks ಅಲ್ಲಿ then you have nationalized banks ಇದೆ, private banks ಇದೆ, ಮತ್ತು ಆಮೇಲೆ ಶೆಡ್ಯೂಲ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ. there are the different things and cooperative banks ಅಂತ ಇದೆ and then payment banks ಅಂತ ಇದೆ. So these are all the different varieties of banks. So each banks has got ಅದರದ ನೇಮ್ ಪ್ರಕಾರ ಅದಕ್ಕೆ ಒಂದು ಬೇರೆ ಬೇರೆ ಫಂಕ್ಷನಾಲಿಟೀಸ್ ಇದೆ. ಅಷ್ಟು ಡೀಟೇಲ್ ಹೋಗೋದು ಬೇಡ ಇವತ್ತು. ನಿಮ್ಮ ಈ ದಿನ.com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಅಂಡ್ ಇದೆಲ್ಲ ಅಲ್ಲದೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಬ್ಯಾಂಕ್ ಒಂದಿರುತ್ತೆ ಫಾರ್ ಎವ್ರಿ ಕಂಟ್ರಿ. ಓಕೆ, ಆ ಬ್ಯಾಂಕನ್ನು ಆಕ್ಚುಲಿ ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ರೆಗ್ಯುಲೇಟರಿ ಬ್ಯಾಂಕ್. ಸೊ ದಟ್ ಈಸ್ ದ ಮಾನಿಟರಿಂಗ್ ಅಥಾರಿಟಿ, ದ ಮಾನಿಟರಿಂಗ್ ಬಾಡಿ. ಸೊ ಅವರೇ ಒಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೆಲ್ಲ ಎಲ್ಲ ಹೇಳ್ಕೊಟ್ಟು ಆ್ಯಂಡ್ ಎಲ್ಲ ಬ್ಯಾಂಕ್ಸೂ ಇದೇ ಥರನೇ ಎಲ್ಲ ವರ್ಕ್ ಮಾಡಬೇಕು ಅಂತ ಹೇಳಿ ಇಟ್ ವಿಲ್ ಬಿ ದ ಗವರ್ನಿಂಗ್ ಬಾಡಿ, ಇಟ್ ವಿಲ್ ಬಿ ದ ಮಾನಿಟರಿಂಗ್ ಬಾಡಿ, ಇಟ್ ವಿಲ್ ಬಿ ದ ರೆಗ್ಯುಲೇಟರಿ ಬಾಡಿ. ಆ್ಯಂಡ್ ಅವರು ಇನ್ನೂ ಕೆಲವು ಆ್ಯಕ್ಚುಲಿ ಮಾನಿಟರಿ ಪಾಲಿಸೀಸ್ ಆ್ಯಂಡ್ ಅದರ್ ಥಿಂಗ್ಸ್ ಎಲ್ಲ ಅವ್ರು ಮಾಡ್ಕೊಂಡ್ಬರ್ತಾರೆ. ಅದನ್ನು ಆಮೇಲೆ ನೆಕ್ಸ್ಟ್ ವಾಲ್ಯೂಮಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ಬೇಸಿಕ್ಸ್ ಎಲ್ಲ ಒಂದು ಸ್ವಲ್ಪ ಐ ವಾಂಟೆಡ್ ಟು ಟಾಕ್ ಅಬೌಟ್ ಆಲ್ ಆಫ್ ದ್ಯಾಟ್. ಸೊ ಇವಾಗ ಬಾರೋವರ್ಸ್ ಆ್ಯಕ್ಚುಲಿ ಏನಾಗುತ್ತೆ, ಇದು ಬಾರೋವರ್ಸ್ ಯಾರ್ಯಾರ ಥರ ಬಾರೋವರ್ಸ್ ಇರ್ತಾರೆ ಅಂತ ಹೇಳಿದ್ರೆ ಎರಡು ಥರ ಬಾರೋವರ್ಸ್ ಆಸ್ ಅ ಸೆಟ್. ಸೊ ಒನ್ ಕುಡ್ ಬಿ ಬಿಸ್ನೆಸ್ ಬಾರೋವರ್ಸ್. ಸೊ ಅಂದರೆ ಕಂಪನೀಸ್ ಆ್ಯಕ್ಚುಲಿ ಅವರು ಹೊಸ ಬಿಸ್ನೆಸ್ ಇರ್ಬೋದು, ಹೊಸ ಬಿಸ್ನೆಸ್ಗೆ ಅವರು ಅದು ಬ್ಯಾಂಕ್ ಹತ್ರ ಬಂದ್ಬಿಟ್ಟು ಲೋನ್ ಕೇಳಕ್ಕೆ ಬಂದಿರ್ಬೋದು, ಅಥವಾ ಎಕ್ಸಿಸ್ಟಿಂಗ್ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಹೊಸ ಅಸೆಂಬ್ಲಿ ಲೈನ್ಸ್ ಹಾಕೋದಕ್ಕೆ, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡೋದಕ್ಕೆ, ಮತ್ತು ಆಮೇಲೆ ಹೊಸ ಬ್ರಾಂಚ್ ಶುರು ಮಾಡೋದಕ್ಕೆ, ಹೊಸ ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ, ಹೊಸ R&D ಮಾಡೋದಕ್ಕೆ, ಯಾವುದೇ ಅಂದರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಯಾವುದಕ್ಕಾದ್ರೆ ಒಂದಕ್ಕೆ ಆ್ಯಕ್ಚುಲಿ ಅವರು ನನಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬೇಕು ಅಂತ ಬ್ಯಾಂಕ್ ಹತ್ರ ಬರ್ಬೋದು. ಸೊ ಹಾಗೆಲ್ಲ ಬಂದಾಗ ಇವರು ಏನು ಮಾಡ್ತಾರೆ ಅಂದರೆ ಬ್ಯಾಂಕ್ಸ್ ಅವ್ರಿಗೆ ಲೋನ್ಸ್ ಕೊಟ್ಟಾಗ ಏನಂತ ಹೇಳಿದ್ರೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಡ್ಯೂ ಡಿಲಿಜೆನ್ಸ್ ಎಕ್ಸಸೈಸ್ ಅಂತ ಒಂದು ಮಾಡ್ತಾರೆ. ಬಿಕಾಸ್
ಅಂದರೆ ಈ ಲೋನ್ ಒಬ್ಬನಿಗೆ ಕೊಟ್ಟರೆ, ಒಂದು ಕಂಪ್ನಿಗೋ ಒಂದು ಇವ್ರಿಗೋ ಕೊಟ್ಟರೆ, ಅದು ಅವ್ರು ಕರೆಕ್ಟಾಗಿ ರಿಟರ್ನ್ ಮಾಡ್ತಾರ, ಅವ್ರು EMI ಎಲ್ಲ ಕಟ್ಕೊಂಡ್ಬಿಟ್ಟು ಅವ್ರು ಅದನ್ನು ಎಷ್ಟು ಟೆನರ್ ಎಷ್ಟಿರುತ್ತೋ, ಇವಾಗ ಯಾವ್ದಾರ ಒಂದು ಇದು ಬಿಸ್ನೆಸ್ಗೆ ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳು 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಅದರಲ್ಲಿ ಶಾರ್ಟ್ ಟರ್ಮ್ ಲೋನ್ಸ್ ಅಂತ ಬರುತ್ತೆ, ಲಾಂಗ್ ಟರ್ಮ್ ಲೋನ್ಸ್ ಅಂತ ಬರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಕೈಂಡ್ ಆಫ್ ಲೈಕ್ ಲೋನ್ಸ್ ಅಂತ ಬರುತ್ತೆ. ಸೊ ಆ ಥರ ಡಿಫ್ರೆಂಟ್ ಲೋನ್ಸ್ ಎಲ್ಲ ಬರುತ್ತೆ. ಸೊ ಅದಕ್ಕೆಲ್ಲ ಒಂದೊಂದು ಬೇರೆ ಟೆನರ್ಸ್ ಇರುತ್ತೆ. ಸೊ ಅಂದರೆ ಟೈಮ್ ಕೊಟ್ಟಿರ್ತಾರೆ ಅದಕ್ಕೆ. ಸೊ ಆ ಟೈಮ್ ಒಳಗಡೆ ದೇ ಹ್ಯಾವ್ ಟು ರಿಟರ್ನ್ ಆಲ್ ದೋಸ್ ಥಿಂಗ್ಸ್. ಅಥವಾ ನಿಂಗೆ ಇಂಡಿವಿಜುವಲ್ಸ್ ಅಂತ ಬಂದಾಗ ಅವ್ರಿಗೆ ಹೋಮ್ ಲೋನ್ಸ್ ಇರುತ್ತೆ. ಹೋಮ್ ಲೋನ್ಸ್ ಅಂದರೆ 20-30 ವರ್ಷ ಆ್ಯಕ್ಚುಲಿ ಟೆನರ್ ಇರುತ್ತೆ. ಆಮೇಲೆ ಕಾರ್ ಲೋನ್ಸ್ ಇರುತ್ತೆ. ಕಾರ್ ಲೋನ್ಸ್, ವೆಹಿಕಲ್ ಲೋನ್ಸ್ ಒಂದು ಸ್ವಲ್ಪ ಬೇಗನೆ ಇರುತ್ತೆ. 1 year, 2 year, 3 year ಪೀರಿಯಡಲ್ಲಿ ಅದನ್ನು ವಾಪಸ್ ಕೊಟ್ಬಿಡ್ತಾರೆ. ಎಜುಕೇಷನ್ ಲೋನ್ಸ್ ಆಲ್ಸೋ 1 year, 2 year, 3 yearsಲ್ಲಿ ಇಟ್ ವಿಲ್ ಬಿ ರಿಟರ್ನ್ ಬ್ಯಾಕ್. ಸೊ ಎಲ್ಲದಕ್ಕೂ ಒಂದು ಟೆನರ್ ಇರುತ್ತೆ. ಆ್ಯಂಡ್ ಆ ದುಡ್ಡು ವಾಪಸ್ ಬರಬೇಕು ಇನ್ ಟು ದ ಬ್ಯಾಂಕಿಂಗ್ ಸಿಸ್ಟಮ್ ಅಗೈನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾತಕ್ಕೆ? 2 ರೀಸನ್ಗೆ. ಒಂದೇನಂತ ಹೇಳಿದ್ರೆ, ಆ ದುಡ್ಡು ಇಟ್ ಬಿಲಾಂಗ್ಸ್ ಟು ದ ಡೆಪಾಸಿಟರ್ಸ್. ಸೊ ಅದು ಬ್ಯಾಂಕ್ ಅವ್ರದ್ದು ದುಡ್ಡು ಅಲ್ಲ. ಸೊ ಇಟ್ ಇಸ್ ಅ ಡೆಪಾಸಿಟರ್ಸ್ ಮನಿ. ಅದಕ್ಕೋಸ್ಕರ ಅವ್ರು ಅದನ್ನು ಸೇಫ್ ಗಾರ್ಡ್ ಮಾಡಿ, ಅದನ್ನು ಪ್ರಾಪರ್ ಚಾನಲೈಸ್ ಮಾಡಿ ಅದನ್ನು ಕೊಡಬೇಕು. ಸೊ ಆ ಥರ ಬಂದ್ಬಿಟ್ಟು ಅವ್ರು ಮಾಡಬೇಕು. ಸೊ ಅದೊಂದು. ಆ್ಯಂಡ್ ಆಮೇಲೆ ಎರಡನೇದೇನಂತ ಹೇಳಿದ್ರೆ, ಇದು ಏನೇನು ಬಾರೋಯಿಂಗಿಗೆ ಏನೇನು ಕೊಡ್ತಾರೋ ಆ ಲೋನ್ಸ್ ಎಲ್ಲ, ಅದೆಲ್ಲ ವಾಪಸ್ ಕರೆಕ್ಟಾಗಿ ಬರ್ತಾ ಇದ್ರೇ ನೆಕ್ಸ್ಟ್ ಆ್ಯಕ್ಚುಲಿ ಅವ್ರಿಗೆ ಇನ್ನೊಂದು ಲೋನ್ಸ್ ಕೊಡೋದಕ್ಕೆಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಟಿಪಿಕಲಿ ವಾಟ್ ಹ್ಯಾಪನ್. ಸೊ ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಒಂದು ಬಿಸ್ನೆಸ್, ಯಾರೋ ಒಂದು ಕಂಪನಿ XYZ ಕಂಪನಿ, ಅವರು ಬಂದ್ಬಿಟ್ಟು ಹೊಸ ಕಂಪನಿ, ಇಟ್ಸ್ ಅ ವೆರಿ ಬ್ರ್ಯಾಂಡ್ ನ್ಯೂ ಕಂಪನಿ. ಅವರು ಬಂದ್ಬಿಟ್ಟು ಅವ್ರು ಆ್ಯಕ್ಚುಲಿ ದೇ ಆರ್ ಪಿಚಿಂಗ್ ಫಾರ್ ಎ ಲೋನ್ ವಿತ್ ಅ ಬ್ಯಾಂಕ್. ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಬ್ಯಾಂಕ್ ಆ್ಯಕ್ಚುಲಿ ಒಂದು ವೆರಿ ಸಿಂಪಲ್ ಡಾಕ್ಯುಮೆಂಟ್ ಒಂದು ಕೇಳ್ತಾರೆ. ಅವ್ರು ಏನಂತ ಹೇಳಿದ್ರೆ, ಬಿಸ್ನೆಸ್ ಪ್ರಪೋಸಲ್ ಒಂದು ಕೊಡು ಅಂತ ಹೇಳ್ತಾರೆ. ಸೊ ಬಿಸ್ನೆಸ್ ಪ್ರಪೋಸಲ್ ಏನಿರುತ್ತೆ ಅಂತ ಹೇಳಿದ್ರೆ, ಆ ಕಂಪನಿ ಆ್ಯಕ್ಚುಲಿ ಅವರು ಎಕ್ಸ್ಪ್ಲೈನ್ ಮಾಡಬೇಕು. ಅವ್ರು ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಾವು ಯಾವ ಇಂಡಸ್ಟ್ರಿನಲ್ಲಿ, ಯಾವ ಸೆಕ್ಟರಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ಎ ಬಿಸ್ನೆಸ್, ನಮ್ದು ಏನು ಪ್ರಾಡಕ್ಟ್, ಏನು ಸರ್ವಿಸ್, ಏನು ಪರ್ಟಿಕ್ಯುಲರ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್, ನಾವು ಯಾರೆಲ್ಲ ಇದ್ದೀವಿ ಇನ್ ದಿಸ್ ಪರ್ಟಿಕ್ಯುಲರ್ ಬಿಸ್ನೆಸ್. ಸೊ ಅಂದರೆ ಹೂ ಇಸ್ ಗೋಯಿಂಗ್ ಟು ರನ್ ದ ಶೋ, ಮ್ಯಾನೇಜ್ಮೆಂಟ್ ಯಾರು ನಾವೆಲ್ಲ ಇರ್ತೀವಿ, ನಮ್ಮದು ಬ್ಯಾಕ್ಗ್ರೌಂಡ್ ಏನು, ಆ್ಯಂಡ್ ನಮ್ಮ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಏನು, ಆ್ಯಂಡ್ ಆಮೇಲೆ ನಮಗೆ ಯಾವ ಟಾರ್ಗೆಟೆಡ್ ಕಸ್ಟಮರ್ ಸೆಗ್ಮೆಂಟ್, ಯಾರಿಗೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಕಾಂಪಿಟೇಷನ್ ಎಷ್ಟಿದೆ ಅದರಲ್ಲಿ, ಮಾರ್ಕೆಟ್ ಶೇರ್ ಆಫ್ ದ ಇಂಡಸ್ಟ್ರಿ ಎಷ್ಟಿದೆ, ವಾಟ್ ಈಸ್ ದ ಮಾರ್ಕೆಟ್ ಶೇರ್ ವಿ ಆರ್ ಟ್ರೈಂಗ್ ಟು ಅಕ್ವೈರ್, ಆಮೇಲೆ ವಾಟ್ ಈಸ್ ದಿ ಪ್ರಾಡಕ್ಟ್ ಪ್ರೈಸಿಂಗ್ ದಟ್ ವಿ ಆರ್ ಹ್ಯಾವಿಂಗ್, ವಾಟ್ ಆರ್ ಆಲ್ ದ ಡಿಫ್ರೆಂಟ್ ಪ್ರಾಡಕ್ಟ್ಸ್ ದಟ್ ವಿ ಆರ್ ಹ್ಯಾವಿಂಗ್, ಅದರದ್ದು ಪ್ರೈಸಿಂಗ್ ಎಲ್ಲ ಹೆಂಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ, ಪ್ರೊಜೆಕ್ಟೆಡ್ ಬ್ಯಾಲೆನ್ಸ್ ಶೀಟ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಸ್ ಫಾರ್ ಅಬೌಟ್ 5 years. ಸೊ ಅದನ್ನು ಕೊಡಬೇಕು ಅವ್ರು. ಅಂದರೆ ಅವಾಗ ಏನಂತ ಹೇಳಿದ್ರೆ, ದ ಬ್ಯಾಂಕ್ ಆ್ಯಕ್ಚುಲಿ ವಾಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ನಿಮ್ಮ ಬಿಸ್ನೆಸ್ಗೆ ಹೆಂಗೆ ಕ್ಯಾಶ್ ಫ್ಲೋ, ಫಂಡ್ ಫ್ಲೋ ಎಲ್ಲ ಹೆಂಗೆ ಬರುತ್ತೆ, ನಿಮ್ಮದು ಆಪರೇಷನಲ್ ಬ್ರೇಕ್ ಇವನ್ ಯಾವಾಗ ಆಗುತ್ತೆ, ಆಮೇಲೆ ಬಿಸ್ನೆಸ್ ಬ್ರೇಕ್ ಇವನ್ ಯಾವಾಗ ಆಗುತ್ತೆ. ಸೊ ಇದನ್ನೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಇದನ್ನೆಲ್ಲ ನೋಡಿಕೊಂಡು ಮತ್ತು ಆಮೇಲೆ ಫೈನಲಿ ಅವ್ರು ಏನು ಮಾಡ್ತಾರೆ, ಬ್ಯಾಂಕ್ ಆ್ಯಕ್ಚುಲಿ ವಿಲ್ ಡೂ ಅ ಲಾಟ್ ಆಫ್ ಡ್ಯೂ ಡಿಲಿಜೆನ್ಸ್. ಅದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಡಿಫ್ರೆಂಟ್ ಫೀಲ್ಡ್. ಅಲ್ಲಿ ಅಗ್ರಿಕಲ್ಚರಲ್ ಇದಂದ್ರೆ ಲೋನ್ಸ್ ಇರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಲೋನ್ಸ್ ಇರ್ಬೋದು, ಅಥವಾ ಫಾರ್ಮಾ ಲೋನ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೋ ಇರ್ಬೋದು. ಸೊ ಹಂಗೆ ಯಾವ್ಯಾವುದೋ ಬೇರೆ ಇದ್ದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಅದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವ್ರು ಅದನ್ನು ಸ್ಟಡಿ ಮಾಡಿಬಿಟ್ಟು, ಈಸ್ ಇಟ್ ಎ ಬಿಸ್ನೆಸ್ ವಯಬಲ್, ಈಸ್ ದಿಸ್ ಬಿಸ್ನೆಸ್ ಎ ವಯಬಲ್ ಬಿಸ್ನೆಸ್, ಇದು ವರ್ಕ್ ಆಗತ್ತಾ ಇದು, ಓಕೆ. ಆ್ಯಂಡ್ ಆಮೇಲೆ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾ ಅದೆಲ್ಲ ನೋಡಿಕೊಂಡು, ಮತ್ತು ಆಮೇಲೆ ಇವ್ರಿಗೆ ನಾನು ಲೋನ್ ಕೊಟ್ಟರೆ ವಾಪಸ್ ಬರುತ್ತಾ ಅಂತೆಲ್ಲ ನೋಡಿಕೊಂಡು, ಮತ್ತು ಆಮೇಲೆ ಇಫ್ ಇಟ್ ಈಸ್ ಎ ಫಿನಾನ್ಷಿಯಲಿ ವಯಬಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಮಾತ್ರನೇ ಅವ್ರು ಲೋನ್ ಕೊಡ್ತಾರೆ. ಸೊ ಆ ಥರ ಲೋನ್ ಕೊಟ್ಬಿಟ್ಟು ಮತ್ತು ಆಮೇಲೆ ದೇ ಆರ್ ಸಪೋಸ್ ಟು ರಿಸೀವ್ ಆಲ್ ದೋಸ್ ಥಿಂಗ್ಸ್ ಅಟ್ ಎ ರೆಗ್ಯುಲರ್ ಬೇಸಿಸ್. ಬಟ್ ಇದರಲ್ಲಿ ಎಲ್ಲ ಲೋನ್ಸು ಕರೆಕ್ಟಾಗೇ ಇರುತ್ತೆ, ಎಲ್ಲರೂ ರೀಪೇ ಮಾಡ್ತಾರೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ದೇರ್ ಆರ್ ಸಮ್ ಲೋನ್ಸ್ ಆ್ಯಕ್ಚುಲಿ ವಿಚ್ ಡು ನಾಟ್ ಕಮ್ ಬ್ಯಾಕ್ ಪ್ರಾಪರ್ಲಿ. ಸೊ ಅದನ್ನೆಲ್ಲ NPA ಅಂತ ಹೇಳ್ತಾರೆ. ದೋಸ್ ಆರ್ ಕಾಲ್ಡ್ ಆಸ್ ದ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು, ದಟ್ ಈಸ್ ದ ನೇಮ್ ಗಿವನ್ ಟು ಇಟ್. ಸೊ ಇದನ್ನ ಟಿಪಿಕಲಿ ಆ್ಯಕ್ಚುಲಿ ಅದು NPA ಯಾಕೆ ಇಷ್ಟೆಲ್ಲ ನೀವು ಡ್ಯೂ ಡಿಲಿಜೆನ್ಸ್ ಮಾಡಿದ ಮೇಲೂ ಏನಕ್ಕೆ ಮತ್ತೆ NPA ಬಂತು, ಹಾಗಾದ್ರೆ ಅದೆಲ್ಲ ಸರಿಯಾಗಿ ಮಾಡಲಿಲ್ವಾ, ಯಾವ್ದಾರು ಸ್ವಲ್ಪ ಮಿಸ್ ಮಾಡಿದಾರಾ ಅಂತ ಹೇಳಿದ್ರೆ, ಒನ್ ಆಫ್ ದ ಬೇಸಿಕ್ ಅಂಡರ್ಲೈಯಿಂಗ್ ಫೀಚರ್ಸ್ ಆಫ್ ಎ ಬ್ಯಾಂಕಿಂಗ್ ಇಂಡಸ್ಟ್ರಿ ಅಂಡ್ ದಿಸ್ ಒನ್ ಇಸ್ ದಟ್ ಇನ್ಕ್ಲೂಸಿವ್ ಗ್ರೋತ್ ಅಂತ ನಾನು ಹೇಳಿದ್ದೀನಿ. ಇನ್ಕ್ಲೂಸಿವ್ ಗ್ರೋತ್ ಅಂತ ಹೇಳಿದ್ರೆ, ದೇ ಹ್ಯಾವ್ ಟು ಹೆಲ್ಪ್ ದ ಬಡ್ಡಿಂಗ್ ಆಂಟ್ರಪ್ರನರ್ಸ್ ಆ್ಯಂಡ್ ಹೊಸ ಇವ್ರಿಗೆಲ್ಲ ಹೆಲ್ಪ್ ಮಾಡಿ, ಅವ್ರಿಗೆಲ್ಲ ಒಂದು ಸ್ವಲ್ಪ ರಿಸ್ಕ್ ತಗೊಂಡು ಆ್ಯಕ್ಚುಲಿ ಲೋನ್ಸ್ ಕೊಡಲೂ ಬೇಕಾಗತ್ತೆ. ಸೊ ಆಲ್ ದ ಟೈಮ್ ಎಲ್ಲಾನು ಇದು ಮಾಡ್ಕೊಂಡು ನಾನು ಕ್ಲಿಯರಾಗಿ ನಾನು ಯಾವುದಕ್ಕೂ ಲೋನ್ ಕೊಡಲ್ಲ ಅಂತ ಕೂತ್ಕೊಂಡ್ರೆ, ದೆನ್ ಯು ವಿಲ್ ನಾಟ್, ಇಟ್ಸ್ ನಾಟ್ ದ ರೈಟ್ ವೇ. ಆ್ಯಂಡ್ ಅದಕ್ಕೆ ಅಂತ ಎಲ್ರಿಗೂ ನಾನು ಏನು ಡ್ಯೂ ಡಿಲಿಜೆನ್ಸೇ ಮಾಡಲ್ಲ, ಬಂದವ್ರಿಗೆಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ, ದೆನ್ ಆಮೇಲೆ ತುಂಬ NPA ಆಗೋಗ್ಬಿಡುತ್ತೆ, ಥಿಂಗ್ಸ್ ವಿಲ್ ನಾಟ್ ವರ್ಕ್. ಸೊ ಎರಡೂ ಇಲ್ಲದೆ ಒಂದು ಮಿಡಲ್ ಪಾತ್ ಅಂತ ತೊಗೊಂಡ್ಬಿಟ್ಟು ಪ್ರಾಪರ್ ಡ್ಯೂ ಡಿಲಿಜೆನ್ಸ್ ಎಕ್ಸರ್ಸೈಸ್ ಕ್ಯಾರಿಡ್ ಔಟ್ ಮಾಡಿ, ಆಮೇಲೆ ಅದನ್ನು ಕರೆಕ್ಟಾಗಿ ದೇ ಹ್ಯಾವ್ ಟು ಗಿವ್ ದ ಲೋನ್. ಸೊ ದಟ್ ಈಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ರಿಟಿಕಲ್ ಫಂಕ್ಷನ್ ಆಫ್ ಎ ಬ್ಯಾಂಕ್. ಆ್ಯಂಡ್ this is typically what happens. And ಆಮೇಲೆ
ಆನ್ ಎನ್ ಆವರೇಜ್ ಆ್ಯಕ್ಚುಲಿ ಒಂದು ವೆರಿ ವೆರಿ ಹೈ ಲೆವೆಲ್ ಫಂಕ್ಷನ್ ಆಫ್ ಎ ಬ್ಯಾಂಕ್ ಇಸ್ ಅದು ಆ್ಯಕ್ಚುಲಿ ಇಟ್ ಇಸ್ ಒನ್ ಆಫ್ ದ ಮಾನಿಟರಿ ಪಾಲಿಸಿ ಆಫ್ ದಿಸ್ ಥಿಂಗ್ ಇಸ್ ದಟ್ ಅಕಸ್ಮಾತ್ ಏನಾದರೂ ಕಂಟ್ರಿನಲ್ಲಿ ತುಂಬ ಡಿಪ್ರೆಷನ್ ಬಂದು ಯಾವುದು ಕಂಟ್ರೀಸ್ GDP ಆ್ಯಂಡ್ ಎಕಾನಮಿ ಈಸ್ ನಾಟ್ ಡೂಯಿಂಗ್ ವೆಲ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ವೆರಿ ವೆರಿ ಬ್ಯಾಡ್ ಅಂತ ಹೇಳಿದ್ರೆ ರಿಸೆಷನ್ ಡಿಪ್ರೆಷನ್ ಸ್ಲೋ ಡೌನ್ ರಿಸೆಷನ್ ಡಿಪ್ರೆಷನ್ಗೆ ಹೋಗಿದೆ ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಒಂದು ಸ್ವಲ್ಪ ಸೊ ದೇ ವಾಂಟ್ ಸ್ಪರ್ ಅಪ್ ದ ಇಕಾನಮಿ ಹೆಂಗೆ ದೇ ವಿಲ್ ಸ್ಪರ್ ಅಪ್ ಅಂತ ಹೇಳಿದ್ರೆ ಸ್ಪೆಂಡಿಂಗ್ ಇಸ್ ದ ಓನ್ಲಿ ಮಂತ್ರ ಟು ಸ್ಪರ್ ಅಪ್ ದ ಇಕಾನಮಿ. ಸೊ ಸ್ಪೆಂಡಿಂಗ್ ಹೆಂಗಾಗತ್ತೆ ಅಂತ ಹೇಳಿದ್ರೆ ಟು ಮೇಕ್ ದ ಮನಿ ಸಪ್ಲೈ ಅವೈಲಬಲ್ ಈಸಿಲಿ ಟು ಪಬ್ಲಿಕ್ ಕ್ಯಾನ್ ಬಿ ಬೋತ್ ಇಂಡಿವಿಜುವಲ್ಸ್ ರಿಟೇಲರ್ಸ್ ಆಸ್ ವೆಲ್ ಆಸ್ ದ ಬಿಸ್ನೆಸ್. ಸೊ ಎಲ್ರಿಗೂ ಮನಿ ಸಪ್ಲೈ ಈಸಿಲಿ ಅವೈಲೇಬಲ್ ಅಂತ ಹೇಳಿದ್ರೆ ಏನು, ಇಂಟ್ರೆಸ್ಟ್ ರೇಟ್ಸ್ನ ಕಡಿಮೆ ಮಾಡೋದು. ಇಂಟ್ರೆಸ್ಟ್ ರೇಟ್ಸ್ನ ಕಡಿಮೆ ಮಾಡಿಬಿಟ್ಟು ಟು ಎನ್ಕರೇಜ್ ಪೀಪಲ್ ಟು ಕಮ್ ಅಂಡ್ ಟೇಕ್ ಲೋನ್ಸ್. ಬಿಕಾಸ್ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಲೋನ್ ಇಂಟ್ರೆಸ್ಟ್ ಕಡಿಮೆ ಇದ್ದಾಗ people will be encouraged to come and take loans. So hang loan ತಗೊಂಡ್ಬಿಟ್ಟು then they will set up the business or whatever and all those things, or they will get into something and that will lead to some spending. ಅಥವಾ if it is a company ಅಂತ ಹೇಳಿದ್ರೆ it can create employment opportunities and ಅವ್ರಿಗೆಲ್ಲ ಸಂಬಳ ಬರುತ್ತೆ, ಅವ್ರಿಗೆಲ್ಲ spending potential increase ಆಗುತ್ತೆ. So the more and more spending ಆದಾಗ ದಿ ಎಕಾನಮಿ ವಿಲ್ ಸ್ಟಾರ್ಟ್ ರೆವಿಂಗ್ ಅಪ್. ಇವಾಗ ಇನ್ನೊಂದು ಆಗುತ್ತೆ, ಎಕಾನಮಿ ತುಂಬ ಮೇಲಕ್ಕೆ ಹೋಗ್ಬಿಟ್ಟು ಇನ್ಫ್ಲೇಷನ್ ಇಸ್ ದಿ ಈಕ್ವಿಲಿಬ್ರಿಯಂ ಪ್ರೈಸ್ ಆಫ್ ಆಲ್ ದ ಕಮಾಡಿಟೀಸ್. ಸೊ ಅದೆಲ್ಲ ತುಂಬ ಹೈಗೆ ಹೊಟ್ಟೋಗ್ಬಿಟ್ಟಾಗ ಅವಾಗ್ಲೂ ಅಗೈನ್ ದ ಬ್ಯಾಂಕ್ಸ್ ಕಮ್ ಇನ್ ಟು ಪಿಕ್ಚರ್, ಎಸ್ಪೆಷಲಿ ದ ಸೆಂಟ್ರಲ್ ಬ್ಯಾಂಕ್, ದ RBI ಇನ್ ಅವರ್ ಕೇಸ್, ಅಂಡ್ ದೇ ವಿಲ್ ಕಮ್ ಅಂಡ್ ದೇ ವಿಲ್ ರೆಡ್ಯೂಸ್ ದ ಇಂಟ್ರೆಸ್ಟ್ ರೇಟ್ಸ್. ಸೊ ಇಂಟ್ರೆಸ್ಟ್ ರೇಟ್ಸ್ ರೆಡ್ಯೂಸ್ ಆದಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ increase the interest rates to a very very high level. So ಅವಾಗ ಏನಾಗುತ್ತೆ ಅಂದ್ರೆ it will discourage people to come and take loans. So when it discourages people to come and take loans, obviously slowly money supply in the industry slowly starts diminishing. So money supply diminish ಆದಾಗ demand reduce ಆಗುತ್ತೆ, demand reduce ಆದಾಗ price also will come down a little and then things will become a little better. So ಈ ತರ ಎರಡಕ್ಕೂ actually they help in basically the economy, to run the economy smoothly. So ಎರಡು ಆಗಬಾರ್ದು, ತುಂಬ ಮೇಲಕ್ಕೆ ಹೋಗ್ಬಿಟ್ಟು ಇನ್ಫ್ಲೇಷನ್ ತುಂಬ ಹೈ ಆಗೋಗ್ಬಿಟ್ರು ಪ್ರಾಬ್ಲಮ್ ಆಗುತ್ತೆ. ಅದೇ ಸ್ಟ್ಯಾಗ್ಫ್ಲೇಷನ್ ಅಂಡ್ ದೆನ್ ದ ಡಿಫ್ಲೇಷನ್ ಆದಾಗ್ಲೂ ಆಕ್ಚುಲಿ ಇಫ್ ಇಟ್ ಗೋಸ್ ಡೌನ್ ಆಲ್ಸೋ ಇಟ್ ಇಸ್ ವೆರಿ ಬ್ಯಾಡ್ ಫಾರ್ ದ country and for the economy. So ಎರಡಕ್ಕೂ actually it will balance it out. So the monetary policy ನಲ್ಲಿ one of the important monetary policy is that. ಈಗ ಹೀಗೆ ಹಾಕೊಂಬಂದಾಗ so one of the very important things in a banking industry ಹಂಗಾರೆ ಏನಂತ ಹೇಳಿದ್ರೆ to source funds. So ಅಂದ್ರೆ people will have to ಟ್ರಸ್ಟ್ ದ ಬ್ಯಾಂಕ್ಸ್ ಅಂಡ್ ದೆನ್ ಅವ್ರು ಬಂದ್ಬಿಟ್ಟು ಅವ್ರ ಹಾರ್ಡ್ ಅರ್ನ್ ಮನಿನ ಬ್ಯಾಂಕಲ್ಲಿ ತಗೊಂಬಂದು ಇಡಬೇಕು. ಸೊ ಹಂಗೆ ಮಾಡಿದಾಗ ಮಾತ್ರನೇ ದ ಬ್ಯಾಂಕ್ ವಿಲ್ ಹ್ಯಾವ್ ಅವೈಲಬಲ್ ಮನಿ ಟು ಲೆಂಡ್ ಇಟ್ ಔಟ್ ಟು ಅದರ್ ಪೀಪಲ್. ಸೊ ಅದು ಆಕ್ಚುಲಿ ಆ ಒಂದು ಟ್ರಸ್ಟ್ ಬೆಳೆಸ್ಕೊಂಡ್ ಬಂದಿದ್ದು ಒಂದು ಸ್ವಲ್ಪ ಆಯ್ತು ಅಂಡ್ ಅದು ಹೆಂಗೋ ಒಂದು ಸ್ವಲ್ಪ ಸೆಟಲ್ ಆಗ್ಬಿಟ್ಟು ಥಿಂಗ್ಸ್ ವರ್ ವರ್ಕಿಂಗ್ ಲಿಟಲ್ ವೆಲ್. ಅದಾದ್ಮೇಲೆ ದರ್ ವಾಸ್ ಅ ವರ್ಲ್ಡ್ ವಾರ್ I ಅಂಡ್ ವರ್ಲ್ಡ್ ವಾರ್ II ಎಲ್ಲ ಆಗ್ಬಿಟ್ಟು ದರ್ ವಾಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ಅಂಡ್ ಎಲ್ಲರೂ ಏನ್ ಮಾಡಕ್ ಶುರು ಮಾಡಿದ್ರು, ದೇ ಸ್ಟಾರ್ಟೆಡ್ ಪುಲ್ಲಿಂಗ್ ಔಟ್ ವಿತ್ಡ್ರಾಯಿಂಗ್ ಆಲ್ ದೇರ್ ಮನಿ ದಟ್ ದೇ ಹ್ಯಾಡ್ ಕೆಪ್ಟ್ ಇಟ್ ಇನ್ ದ ಬ್ಯಾಂಕ್. ಸೊ ಬಿಕಾಸ್ ಏನಾಗ್ಬಿಡುತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವಾಗ ಎಲ್ಲರೂ ಬಂದ್ಬಿಟ್ಟು ಅವ್ರವ್ರ ಅಕೌಂಟ್ ಇಂದ ದುಡ್ಡು ತಗೊಳಕ್ ಶುರು ಮಾಡಿದಾಗ ಅದನ್ನೇ ದೇ ಕಾಲ್ ಇಟ್ ಅಸ್ ರನ್ ಆನ್ ದ ಬ್ಯಾಂಕ್ ಅಂತ ಹೇಳ್ತಾರೆ. ಸೊ ಹಂಗಾದಾಗ ಆಕ್ಚುಲಿ ಎಲ್ಲಾ ಬ್ಯಾಂಕು ಇಟ್ ವಿಲ್ ಗೋ ಬ್ಯಾಂಕ್ರಪ್ಟ್. ಸೊ ದೇರ್ ವಾಸ್ ಅ ಲಾಟ್ ಆಫ್ ದಿಸ್ ಥಿಂಗ್ ಅಂಡ್ ಬ್ಯಾಂಕ್ ಮೇಲೆ ಇರೋ ಟ್ರಸ್ಟ್ ಇದು ಎಲ್ಲ ಹೊರಟೋಯ್ತು. ಅದನ್ನ ಆಮೇಲೆ ಮತ್ತೆ ಅದೆಲ್ಲ ಮುಗಿದ ಮೇಲೆ ವರ್ಲ್ಡ್ ವಾರ್ II ಎಲ್ಲ ಮುಗಿದ ಮೇಲೆ ದೆನ್ ಆಕ್ಚುಲಿ ವೆನ್ ಆಲ್ ದ ಎಲ್ಲ ಎಕಾನಮೀಸ್ ವೆರ್ ಇನ್ ವೆರಿ ಬ್ಯಾಡ್ ಶೇಪ್ ಅದನ್ನೆಲ್ಲ ಮತ್ತೆ ರಿವೈವ್ ಮಾಡೋದಕ್ಕೆ ಎಲ್ಲರೂ ಕರೆಕ್ಟಾಗಿ ಇದು ಮಾಡ್ಕೊಂಡು ರೆಗ್ಯುಲೇಟರಿ ಮೆಕ್ಯಾನಿಸಮ್ ಎಲ್ಲ ಸರಿಯಾಗಿ ಇಟ್ಕೋಬೇಕು, ಇನ್ನು ಮುಂದೆ ಎಲ್ಲ ಬೇಕಾಗತ್ತೆ ಅಂತ ಹೇಳಿ ಮತ್ತೆ ದೆನ್ ದ ಹೋಲ್ ಥಿಂಗ್ restarted once again. So ಇದರಲ್ಲಿ ಬ್ಯಾಂಕ್ ಆಕ್ಚುಲಿ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಒನ್ ಮೋರ್ ವೆರಿ ದಿಸ್ ಥಿಂಗ್ ಏನಂತ ಹೇಳಿದ್ರೆ ಮನಿ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಒಂದು ಹೇಳ್ತಾರೆ. ಸೊ ಅಂದರೆ ಇವಾಗ ಒನ್ ಪರ್ಸನ್ ಹಸ್ ಗಾಟ್ ಸಮ್ 10,000 rupees ಅಂಡ್ ಅವ್ನು ಬಂದ್ಬಿಟ್ಟು ಅಲ್ಲಿ ಆಕ್ಚುಲಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಆ 10,000 rupees ಲೆಟ್ ಅಸ್ ಸೇ ದಟ್ ಬೇರೆ ಯಾರಿಗೋ ಒಬ್ಬರಿಗೆ ಲೋನ್ ಕೊಡ್ತಾರೆ. ಆ ಲೋನ್ ತೊಗೊಂಡು ಹೋಗಿದ್ದ ಮನುಷ್ಯ ಆಕ್ಚುಲಿ ವಿಲ್ ಗೋ ಅಂಡ್ ಬೈ ಸಮಥಿಂಗ್ ಅಂಡ್ ದೆನ್ ಅವ್ನು ಬೇರೆ ಯಾರಿಗೋ ಒಬ್ಬನಿಗೆ 10,000 ರೂಪಾಯಿ ಅದನ್ನು ವಾಪಸ್ ಕೊಡ್ತಾನೆ. ಅವ್ನು ಹೋಗ್ಬಿಟ್ಟು ಇನ್ಯಾವುದೋ ಒಂದು ಬ್ಯಾಂಕಲ್ಲಿ ತೊಗೊಂಡೋಗ್ಬಿಟ್ಟು ಅದನ್ನು ಹಾಕ್ತಾನೆ, ಅದನ್ನು ಮತ್ತೆ ಇನ್ಯಾರಿಗೋ ಒಬ್ರು ಲೋನ್ ಕೊಡ್ತಾರೆ. ಸೊ ಇದೇ ಥರನೇ ದಿಸ್ ಕಂಟಿನ್ಯೂಸ್. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಅ ಮನಿ ಮಲ್ಟಿಪ್ಲೈಯಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಇದಕ್ಕೊಂದು ದರ್ ಇಸ್ ಅ ಥಂಬ್ ರೂಲ್ ಆಲ್ಸೋ ವಿಚ್ ದೇ ಜನರಲಿ ಫಾಲೋ. ಸೊ ದಟ್ ಈಸ್ ದ ಟೋಟಲ್ ಡೆಪಾಸಿಟ್ಸ್ ಡಿವೈಡೆಡ್ ಬೈ ದ ರಿಸರ್ವ್ ರೇಷಿಯೋ ಇಂಟು 100 ಅಂತ ಬಂದಾಗ ಸೊ ಆನ್ ಎನ್ ಆವ್ರೇಜ್ ಇದನ್ನೊಂದು 8x 9x ಅಂತ ಹೇಳ್ತಾರೆ. ಅಂದರೆ ಒಂದು 10,000 ರೂಪಾಯಿನ ನೋಡಿ ಆ್ಯಕ್ಚುಲಿ ವೆನ್ ಯು ಇನ್ವೆಸ್ಟ್ ಇನ್ ದಿಸ್ ಥಿಂಗ್ roughly it can actually convert that into an 8x, 8 multiples or 9 multiples ಮಾಡಕ್ಕಾಗತ್ತೆ ಅಂತ ಹೇಳಿ that is what is the typical thumb rule. ಸೊ ಇದು ರಿಸರ್ವ್ ರೇಷಿಯೋ ಅಂದರೆ ಏನು, ಯಾತಕ್ಕೆ ಅದನ್ನು ಇಡ್ತಾರೆ ಅಂತ ಹೇಳಿದ್ರೆ
ಸೊ ದಟ್ ಈಸ್ ಬೇಸಿಕಲಿ ಆಕ್ಚುಲಿ ಟು ಎನ್ಶೋರ್ ದಟ್ ಇವಾಗ ಎಲ್ಲ ಡೆಪಾಸಿಟರ್ಸ್ ಎಲ್ಲ ದೇ ಕಮ್ ಅಂಡ್ ಪುಟ್ ಮನಿ ಇನ್ ಟು ದ ಬ್ಯಾಂಕ್. ಆಮೇಲೆ ಅದನ್ನ ಇವಾಗ ಲೆಟ್ ಅಸ್ ಅಸ್ಯೂಮ್ ದಟ್ ಆಕ್ಚುಲಿ 10 ಡೆಪಾಸಿಟರ್ಸ್ ಇದ್ದಾರೆ, ಎಲ್ಲರೂ 10,000 ತಂದ್ಬಿಟ್ಟು ದೆನ್ ದೇ ಹ್ಯಾವ್ ಪುಟ್ ಇಟ್ ಇನ್ ಟು ದ ಬ್ಯಾಂಕ್ ಅಂಡ್ ಬ್ಯಾಂಕ್ ಹಸ್ ಗಾಟ್ 1 lakh rupees. ಸೊ ಇವಾಗ ದಟ್ ಬ್ಯಾಂಕ್ ಆಕ್ಚುಲಿ ಯಾರಿಗಾದ್ರೂ ಇಬ್ಬರಿಗೆ 50,000 ರೂಪಾಯಿ ಅದನ್ನ ಕಂಪ್ಲೀಟ್ಲಿ ಇಫ್ ದೇ ಹ್ಯಾವ್ ಲೋನ್ಡ್ ಇಟ್ ಔಟ್. ಅದಾದ್ಮೇಲೆ ಇವರು ಡೆಪಾಸಿಟರ್ ಸಡನ್ಲಿ ಕಮ್ ಅಂಡ್ ದೆನ್ ದೇ ಸೇ ಇಬ್ರು 3 ಜನ 5 ಜನನೋ ಬಂದ್ಬಿಟ್ಟು ನಮ್ಮ ದುಡ್ಡು ನಮ್ಗೆ ವಾಪಸ್ ಬೇಕು ಅಂತ ಕೇಳ್ತಾರೆ. ದೇ ಹ್ಯಾವ್ ಎವ್ರಿ ರೈಟ್ ಟು ಡೂ ದಟ್ ಬಿಕಾಸ್ ಅದು ಅವ್ರ ದುಡ್ಡು ಅದು. ಸೊ ಅವಾಗ ಬ್ಯಾಂಕ್ ಹೇಳಕ್ಕಾಗಲ್ಲ ಅವ್ರಿಗೆ, ನಾನು ಈಗ ನಿಮಗೆ ಕೊಡೋಕ್ಕಾಗಲ್ಲ, ಒಂದು 6 ತಿಂಗಳು ಬಿಟ್ಕೊಂಬ, 8 ತಿಂಗಳು ಬಿಟ್ಕೊಂಡ್ಬಾ, 1 ವರ್ಷ ಬಿಟ್ಕೊಂಡ್ಬಾ, ಬಿಕಾಸ್ ನಾನು ಬೇರೆ ಯಾರಿಗೂ ನಾನು ಲೋನ್ ಕೊಟ್ಟಿದ್ದೀನಿ, ಅವ್ನು ಕೊಟ್ಟಿದ ತಕ್ಷಣ ಇನ್ನು ಕೊಡ್ತೀನಿ ಅಂತ ಹೇಳಕ್ಕಾಗಲ್ಲ. ದಟ್ ಇಸ್ ನಾಟ್ ಕರೆಕ್ಟ್. ಸೊ ಬ್ಯಾಂಕ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಶುಡ್ ಬಿ ರೆಡಿ. ಯಾರಾದರೂ ಡೆಪಾಸಿಟರ್ ಬಂದು ದುಡ್ಡು ಕೇಳಿದ್ರೆ ವಾಪಸ್ ಕೊಡೋದಕ್ಕೆ ದೇ ಶುಡ್ ಬಿ ರೆಡಿ. ಸೊ ಹಂಗಿದ್ದಾಗ ಇವ್ರೇನು ಫಿಗರ್ ಔಟ್ ಮಾಡಿದ್ರು ಅಂತ ಹೇಳಿದ್ರೆ 100%. ಸೊ ದಿಸ್ ಬಿಕಮ್ಸ್ ನಾವು ಎ ಡಬಲ್ ಎಡ್ಜ್ ಸ್ವೋರ್ಡ್ ಅಂತ ಹೇಳ್ತಾರೆ. ಸೊ ಅಂದರೆ ಇವಾಗ ಆ್ಯಕ್ಚುಲಿ ಡೆಪಾಸಿಟರ್ ಹತ್ರ ದುಡ್ಡು ತೊಗೊಂಡ್ಬಿಟ್ಟು ಬಾರೋವರ್ಸ್ಗೆ ಲೋನ್ ಕೊಡಬೇಕು ಅನ್ನೋದೇ ಒನ್ ಆಫ್ ದ ಮೇನ್ ಆಸ್ಪೆಕ್ಟ್ಸ್ ಆಫ್ ಅ ಬ್ಯಾಂಕಿಂಗ್ ಇಂಡಸ್ಟ್ರಿ. ಬಟ್ ಆದರೆ ಆ ಥರ ಲೋನ್ ಕೊಡೋಕೆ ಹೋದಾಗ ಇವ್ರು ಆ್ಯಕ್ಚುಲಿ ಡೆಪಾಸಿಟರ್ ಬಂದು ಕೇಳಿದಾಗಲೂ ಅವ್ರಿಗೂ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಹಾಗಾದರೆ ಲೋನೇ ಕೊಡದೆ ಸುಮ್ಮನೆ ಇಟ್ಕೊಂಡಿರ್ಬೋದು, ಬಿಕಾಸ್ ಯಾವಾಗ ಬೇಕಾದ್ರೂ ಬಂದು ಅವ್ರು ಕೇಳ್ಬೋದು ಅಂತ ಆ ಭಯದಲ್ಲಿ ಇಟ್ಕೊಂಡಿರ್ಬೋದು. ಬಟ್ ಹಂಗೆ ಇಟ್ಕೊಂಡಿದ್ದಾಗ ದೆನ್ ದ ಬೇಸಿಕ್ ಥಿಯರಿ ಇಟ್ ಸೆಲ್ಫ್ ಯು ಆರ್ ನಾಟ್ ಫಾಲೋಯಿಂಗ್ ದ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್, ಬ್ಯಾಂಕಿಂಗ್ ಇಂಡಸ್ಟ್ರಿದು ಬೇಸಿಕ್ ಫಂಕ್ಷನಾಲಿಟಿ ಇಟ್ ಸೆಲ್ಫ್ ಯು ಆರ್ ನಾಟ್ ಡೂಯಿಂಗ್. ಸೊ ಹಂಗಿದ್ದಾಗ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ಪ್ಯಾಟರ್ನ್ ಎಲ್ಲ ಅಬ್ಸರ್ವ್ ಮಾಡಿ ರಫ್ಲಿ ಅರೌಂಡ್ 25% ಆಫ್ ದ ಪೀಪಲ್ ಓನ್ಲಿ 25% ಆಫ್ ದ ಮನಿ ಓನ್ಲಿ ವಿಲ್ ಬಿ ವಿತ್ಡ್ರಾನ್, ನಾಟ್ ದ 100% ಅಂತ ಒಂದು ಏನೋ ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲ ಒಂದು ದೇ ಸಾ ಆಲ್ ದ ಬಿಹೇವಿಯರ್, ಡೆಪಾಸಿಟರ್ಸ್ ಬಿಹೇವಿಯರ್ ಎಲ್ಲ ನೋಡಿಕೊಂಡು ದೆನ್ ದೇ ಫಿಗರ್ಡ್ ಔಟ್ ದಟ್ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಆ ಥರ ನೋಡ್ಕೊಂಡೇನೆ ಆ್ಯಕ್ಚುಲಿ ಒಂದು ರಿಸರ್ವ್ ರೇಷಿಯೋ ಅಂತ ಒಂದು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಎರಡು ಪಾರ್ಟ್ಸ್ ಇದೆ. ಸೊ ಒನ್ ಇಸ್ ಕಾಲ್ಡ್ ದ CRR, ಇಟ್ ಇಸ್ ಕಾಲ್ಡ್ ಆಸ್ ದ ಕ್ಯಾಶ್ ರಿಸರ್ವ್ ರೇಷಿಯೋ, and one is called as the statutory liquidity ratio, SLR. So typically the CRR is about 4 to 5% and then the SLR is about 18 to 20%. ಇದೆರಡು ಏನೇನು ಅಂತ ಹೇಳಿದ್ರೆ ಇವಾಗ ಬ್ಯಾಂಕ್ಸ್ ಏನು ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಅದು ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ 1 ಲಕ್ಷ ರೂಪಾಯಿ ಆ್ಯಕ್ಚುಲಿ 10 ಜನ 10,000 ರೂಪಾಯಿ ಬಂದು ಹಾಕಿದ್ದಾರೆ ಒಂದು ಬ್ಯಾಂಕಲ್ಲಿ 1 ಲಕ್ಷ ರೂಪಾಯಿ ಇದೆ ಅಂತ ಹೇಳಿ ಅದರಲ್ಲಿ 5% ಆಫ್ ದ ಮನಿ ಅಂದರೆ 5,000 ರೂಪಾಯಿನ ದಿಸ್ ಬ್ಯಾಂಕ್ ಹ್ಯಾಸ್ ಟು ಗೋ ಅಂಡ್ ಕೀಪ್ ಇಟ್ ಇನ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕಲ್ಲಿ ಕ್ಯಾಶ್ ಆಗೇ ಇಡಬೇಕು ಅದನ್ನು, ಲಿಕ್ವಿಡ್ ಕ್ಯಾಶ್ ಆಗೇ ಇಡಬೇಕು ಅದನ್ನಲ್ಲಿ. ಸೊ ದಟ್ ಈಸ್ ನೋ ಇಂಟ್ರೆಸ್ಟ್ ಬೇರಿಂಗ್ ಮನಿ, ಅದನ್ನ ಇಡಬೇಕು. ಎರಡನೇದು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿದ್ರೆ ಗವರ್ಮೆಂಟ್ ಬಾಂಡ್ಸ್ ಅಂಡ್ ಸೆಕ್ಯೂರಿಟೀಸ್ ಅಂಡ್ ಗೋಲ್ಡ್, ಅದನ್ನ ದಿಸ್ ಬ್ಯಾಂಕ್ ಹ್ಯಾಸ್ ಟು ಪರ್ಚೇಸ್ ಫಾರ್ 20%, ಅಂದ್ರೆ 20,000 ರೂಪಾಯಿ. ಸೊ ವಿಚ್ ಮೀನ್ಸ್ 1 ಲಕ್ಷದಲ್ಲಿ 5,000 ಅಲ್ಲಿಗೆ ಹೋಯ್ತು, CRR ಹೋಯ್ತು, 20,000 SLR ಹೋಯ್ತು. ಸೊ ಅಂದ್ರೆ 75,000 rupees is only available for loaning to the borrowers. So this is called as the reserve ratio and ಇದನ್ನ ಒಂದು ಕನ್ಸರ್ವೇಟಿವ್ ಅಪ್ರೋಚ್ ಅಂತ ಹೇಳ್ಬಿಟ್ಟು ಆಕ್ಚುಲಿ ವಿ ಕಾಲ್. ಸೊ ದಿಸ್ ಕನ್ಸರ್ವೇಟಿವ್ ಅಪ್ರೋಚ್ ಆಕ್ಚುಲಿ ನಮಗೆ ಇಟ್ ಇಸ್ ಸೇಫ್ ಗಾರ್ಡೆಡ್ ಅವರ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಸೋ ಫಾರ್. ಓಕೆ, ಅಂಡ್ ಅಫ್ಕೋರ್ಸ್ ಅಂಡ್ ಐ ಆಮ್ ಆಪ್ಟಿಮಿಸ್ಟಿಕ್ ದಟ್ ಇಟ್ ವಿಲ್ ಕಂಟಿನ್ಯೂ ಟು ಸೇಫ್ ಗಾರ್ಡ್ ಆಲ್ಸೋ, ಬಿಕಾಸ್ ಎಷ್ಟೊಂದು ಕಂಟ್ರೀಸಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಆಕ್ಚುಲಿ ದೇ ಡಿಡ್ ನಾಟ್ ಹ್ಯಾವ್ ಎ ಪ್ರಾಪರ್ kind of monitoring policy, regulatory policy and this conservative approach ilde ಒಂದು ಸ್ವಲ್ಪ aggressive banking ಆಗಿದ್ದಿದ್ರಿಂದ they faced a lot of problem. ಅದರಲ್ಲಿ the various examples are Zambia, Sri Lanka very recently, Bangladesh and then Greece, Iceland and also very importantly ಆ ಕೇಸ್ ಸ್ಟಡಿ ಬಗ್ಗೆನೇ ಈಗ ನಾನು ಮಾತಾಡಕ್ಕೆ ಹೋಗ್ತಿರೋದು. In 2008 America of all the countries ಆಕ್ಚುಲಿ ಎಲ್ಲರೂ ಏನು ಹೇಳ್ತಾರೆ ಇಟ್ ಇಸ್ ಅ ಡೆವಲಪ್ಡ್ ಕಂಟ್ರಿ, ಅಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಅಂಡ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಇರೋ ಒಂದು ಇದರಲ್ಲಿ 2008 ಅಲ್ಲಿ there was a very big subprime mortgage crisis. So many banks got wiped out. US economy got wiped out. US economy ಒಂದೇ ಅಲ್ಲ, ಯಾವ್ಯಾವ ಕಂಟ್ರಿ ಎಕ್ಸ್ಪೋಷರ್ ಇತ್ತೋ ಅದರಲ್ಲಿ everybody got wiped out. So it affected all the countries. Everybody got wiped out. The capital markets got affected ಎಲ್ಲಾನು. ಏನಾಯ್ತದು? So let us understand that case study a little. So I would like to discuss a little deeper into the subprime mortgage crisis of 2008. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆಕ್ಚುಲಿ ಅದಕ್ಕೊಂದು 2008 ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಆಕ್ಚುಲಿ 2000 ಅಲ್ಲಿ there was something called .com bust ಅಂತ ಒಂದಾಯ್ತು. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ economy started slowing down very badly. I am talking about US economy particularly because this problem was in the US per se. ಅಫ್ಕೋರ್ಸ್ ಎಲ್ಲ ಕಂಟ್ರೀಸ್ಗೂ ಅಫೆಕ್ಟ್ ಆಯಿತು, ಬಟ್ ಆದರೆ ಇಟ್ ಸ್ಟಾರ್ಟೆಡ್ ಇನ್ ದ US ಅಲ್ವಾ. ಸೊ ಅದಕ್ಕೋಸ್ಕರ ಲೆಟ್ ಅಸ್ ಕನ್ಸಿಡರ್ ದ US ಎಕಾನಮಿ ಸ್ಟಾರ್ಟೆಡ್ ಗೋಯಿಂಗ್ ಡೌನ್, ಸ್ಲೋಯಿಂಗ್ ಡೌನ್, ಇಟ್ ವೆಂಟ್ ಇನ್ ಟು ರಿಸೆಷನ್. ಓಕೆ, ಆ್ಯಂಡ್ ದೆನ್ ಇಟ್ ಆಲ್ಸೋ ವೆಂಟ್ ಇನ್ ಟು ಲಿಟಲ್ ಡಿಪ್ರೆಷನ್ ಕೈಂಡ್ ಆಫ್ ಎ ಥಿಂಗ್. ಸೊ ಅಲ್ಲಿ ಅವಾಗ ಏನಾಯ್ತು ಅಂತ ಹೇಳಿದ್ರೆ ನಾನು ಮುಂಚೆನೇ ಹೇಳಿದ್ದೆ, ಈ ಥರ ಎಲ್ಲ ಆದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದ ಫೆಡರಲ್ ಬ್ಯಾಂಕ್ ಬಂದ್ಬಿಟ್ಟು ಅವರು ಇಂಟ್ರೆಸ್ಟ್ ರೇಟ್ಸ್ನ ಕಡಿಮೆ ಮಾಡಿಬಿಟ್ಟು ಇಟ್ ಮೇಡ್ ಇಟ್ ವೆರಿ ಲೋ ಸೊ ದಟ್ ಎಲ್ಲರ ಹತ್ರನೂ ಆಕ್ಚುಲಿ ಮನಿ ಸಪ್ಲೈ ಶುಡ್ ಬಿ ವೆರಿ ಈಸಿಲಿ ಅವೈಲಬಲ್. ಯಾರು ಬೇಕಾದ್ರೂ ಲೋನ್ ತೊಗೋಬೋದು, ಯಾರು ಬೇಕಾದ್ರೂ ಬ್ಯಾಂಕಲ್ಲಿ ಹೋಗ್ಬಿಟ್ಟು ದೇ ಕ್ಯಾನ್ ಟೇಕ್ ಎ ಲೋನ್ ಫಾರ್ ವಾಟ್ ಎವರ್.
ಕಂಪನೀಸ್ ಆಗ್ಬೋದು ಅಥವಾ ಇಂಡಿವಿಜುವಲ್ಸ್ ಆಗ್ಬೋದು, ಯಾರು ಬೇಕಾದ್ರೆ ಒಂದು ಲೋನ್ ತಗೋಬೋದು. ಇಂಟ್ರೆಸ್ಟ್ ವಿಲ್ ಬಿ ವೆರಿ ವೆರಿ ಲೋ. ಅದನ್ನು ತಗೊಂಡು ಅವರು ಸ್ಪೆಂಡ್ ಮಾಡಕ್ಕೆ ಶುರು ಮಾಡಲಿ ಅಂತ ಹೇಳ್ಬಿಟ್ಟು they reduce that. ಅವಾಗ ಏನಾಯ್ತು, ಅದನ್ನ ಆಕ್ಚುಲಿ ಒನ್ ಥಿಂಗ್ ಟು ರಿಮೆಂಬರ್ ಇಸ್ ದಟ್ ಇಂಟ್ರೆಸ್ಟ್ ರೇಟ್ಸ್ ಲೋ ಆದಾಗ ಅಂತ ಹೇಳಿದ್ರೆ ಲೋನ್ ಆಕ್ಚುಲಿ ಬಾರೋಯಿಂಗ್ ರೇಟ್ಸ್ ಲೋ ಆಗುತ್ತೆ, ಡೆಪಾಸಿಟರ್ ರೇಟ್ಸ್ ಲೋ ಆಗುತ್ತೆ. ಸೊ ನೀವು ಅಲ್ಲಿಂದ ಬಂದ್ಬಿಟ್ಟು ಆಕ್ಚುಲಿ ಒಂದು ಇದು ತಗೊಂಡ್ಬಿಟ್ಟು ಇಂಟ್ರೆಸ್ಟ್ಗೆ ಇದು ತಗೊಂಡು ಯು ಕೆನಾಟ್ ಪುಟ್ ಇಟ್ ಬ್ಯಾಕ್ ಇನ್ ಟು ದ, ಅಂದ್ರೆ ಲೋನ್ ತಗೊಂಡು ಯು ಕಾಂಟ್ ಪುಟ್ ಇಟ್ ಬ್ಯಾಕ್ ಇನ್ ಟು ದ ಆಸ್ ಅ ಡೆಪಾಸಿಟ್. ಅಫ್ಕೋರ್ಸ್ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಬಿಕಾಸ್ ದ ಡೆಪಾಸಿಟ್ ಇಂಟ್ರೆಸ್ಟ್ ವಿಲ್ ಬಿ ಲೆಸರ್ ದ್ಯಾನ್ ದ ದ ಲೋನ್ ಇಂಟ್ರೆಸ್ಟ್, ಮುಂಚೆನೇ ಹೇಳಿರ್ತಾರ. ಸೊ ದಟ್ ವಿಲ್ ನಾಟ್ ಸಾಲ್ವ್ ದ ಪ್ರಾಬ್ಲಮ್ ಅಟ್ ಆಲ್. ಸೊ ಇವ್ರೇನ್ ಮಾಡಿದ್ರು, ಬೇರೆ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು. ಬೇರೆ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ದ ಆಕ್ಚುಲಿ ಕೈಂಡ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ಸ್ ವರ್ ನಾಟ್ ಡೂಯಿಂಗ್ ಎನಿಥಿಂಗ್ ಗ್ರೇಟ್. ಮತ್ತು ಆಮೇಲೆ ದೆನ್ ದ ಟ್ರೆಷರಿ ಬಾಂಡ್ಸ್ ಅಂಡ್ US ಬಾಂಡ್ಸ್ ಅಂಡ್ ಅದರ್ ಥಿಂಗ್ಸ್ ಆಲ್ಸೋ ವರ್ ನಾಟ್ ಡೂಯಿಂಗ್ ಎನಿಥಿಂಗ್ ಗ್ರೇಟ್. ಸರಿ, ಬೇರೆ ಎಲ್ಲಿ ಇದು ಮಾಡೋಣ ಅಂತ ಬಂದಾಗ ಅವಾಗ ಆಕ್ಚುಲಿ ರಿಯಲ್ ಎಸ್ಟೇಟ್ ವಾಸ್ ಸಮಥಿಂಗ್ ಆಕ್ಚುಲಿ ವಿಚ್ ಬಿಕೇಮ್ ಎ ಲಿಟಲ್ ಇಂಟ್ರೆಸ್ಟಿಂಗ್. ಇಟ್ ಬಿಕೇಮ್ ಎ ಲಿಟಲ್ ಸೊ ಎಲ್ಲರೂ ದೇ ಸ್ಟಾರ್ಟೆಡ್ ಹೋಮ್ ಬೈಯಿಂಗ್. ಆ್ಯಕ್ಚುಲಿ ಅದು ಸ್ಟಾರ್ಟ್ ಮಾಡಿದ್ರು. ಸೊ ಹೋಮ್ ಬೈಯಿಂಗ್ ಶುರು ಮಾಡಿದಾಗ ಬೇಸಿಕಲಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ವೆರಿ ಸಿಂಪಲ್ ಎಕ್ಸಾಂಪಲ್ ಇಸ್ ಯಾರೋ ಒಂದು ಒನ್ ಪರ್ಸನ್. ಸೊ ಅವನು ಹಿ ವಾಂಟ್ಸ್ ಟು ಬೈ ಅ ಹೌಸ್. ಸೊ ಯಾವುದೋ ಒಂದು ಹೋಗ್ಬಿಟ್ಟು ಒಂದು ಹೌಸ್ ನೋಡ್ತಾನೆ, ದಟ್ ಹೌಸ್ ಇಸ್ $500,000 ಆ್ಯಂಡ್ ಹೋಗಿ ಅವ್ನು ಆಕ್ಚುಲಿ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಹಿ ಸೇಸ್ ದಟ್ ಈ ಥರ ನಾನು ಈ ಮನೆ ನಾನು ತಗೋಬೇಕು ಅಂತಿದ್ದೀನಿ, ಐ ವಾಂಟ್ ಲೋನ್ ಅಂತ ಹೇಳ್ತಾರೆ. ಸೊ ಇಮಿಡಿಯೇಟ್ಲಿ ದ ಬ್ಯಾಂಕ್ ಏನು ಮಾಡುತ್ತೆ, ಇಟ್ ಡಸ್ ಅ ವೆರಿ ಸಿಂಪಲ್ ಡ್ಯೂ ಡಿಲಿಜೆನ್ಸ್ ಎಕ್ಸಸೈಸ್. ದ ಫಸ್ಟ್ ಥಿಂಗ್ ಇಟ್ ಸೇಸ್ ಇಸ್ ದಟ್ ನಾನು 90% ಆಫ್ ದ ಲೋನ್ ಅಮೌಂಟ್ ಮಾತ್ರ ನಾನು ನಿನಗೆ ಕೊಡ್ತೀನಿ, 10% ನಿನ್ನ ಹತ್ರನೇ ಇರಬೇಕು. ವಿಚ್ ಮೀನ್ಸ್ ದಟ್ $50,000 ಯು ಶುಡ್ ಬಿ ಆಲ್ರೆಡಿ ಹ್ಯಾವಿಂಗ್ ಇನ್ ಯುವರ್ ಪಾಕೆಟ್. ಓಕೆ, ಅದನ್ನು ನೀನು ಡೆಪಾಸಿಟ್ ಮಾಡಬೇಕು. $450,000 ನಾನು ಬೇಕಾದ್ರೆ ನಿನಗೆ ಲೋನ್ ಕೊಡ್ತೀನಿ. ಓಕೆ, ಬಟ್ ಆದರೆ ಅಟ್ ದ ಸೇಮ್ ಟೈಮ್ ನನಗಿದು ವಾಪಸ್ ಬರುತ್ತಾ ಅಂತ ಗೊತ್ತಾಗಬೇಕು. ಸೊ ಅದಕ್ಕೆ ನೀನು ಎಲ್ಲಿ ಕೆಲಸ ಮಾಡ್ತಿದ್ಯಾ, ನಿಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕೊಟ್ಟು ತೋರಿಸು ಫಾರ್ ಅಬೌಟ್ 3 years 5 years. ಆಮೇಲೆ ದೆನ್ ಐ ವಾಂಟ್ ಯುವರ್ ಪೇ ಸ್ಲಿಪ್ ಆ್ಯಂಡ್ ಆಮೇಲೆ ಐ ವಾಂಟ್ ಯುವರ್ ಅಪಾಯಿಂಟ್ಮೆಂಟ್ ಲೆಟರ್ ಆ್ಯಂಡ್ ದೆನ್ ವೇರ್ ಆರ್ ಯು ವರ್ಕಿಂಗ್ ಆ್ಯಂಡ್ ನಿಂಗೆ ಇದಕ್ಕೆ ಮುಂಚೆ ಏನಾದ್ರು ಲೋನ್ ತೊಗೊಂಡಿದ್ಯಾ, ಬ್ಲಾ. ದೆರ್ ಆರ್ ಲಾಡ್ ಆಫ್ ಏನೇನೋ ಎಲ್ಲ ಡ್ಯೂ ಡಿಲಿಜೆನ್ಸ್ ಎಕ್ಸಸೈಸಸಲ್ಲಿ ಒಂದು ಲಾಡ್ ಆಫ್ ಥಿಂಗ್ಸ್ ಎಲ್ಲ ಕೇಳ್ಬಿಟ್ಟು, ಮತ್ತು ಆಮೇಲೆ ಇಫ್ ದಿಸ್ ಇಸ್ ಎ ವಯಬಲ್ ಇದಂತ ಗೊತ್ತಾದರೆ ಅವ್ನು ವಾಪಸ್ ಲೋನ್ ಕೊಡೋಕ್ಕೆ ಇಟ್ ಇಸ್ ಪಾಸಿಬಲ್ ಅಂತ ಗೊತ್ತಾದಾಗ ಮಾತ್ರನೇ ಆ ಲೋನ್ ಕೊಡ್ತಾರೆ. ಸೊ ಇಷ್ಟೆಲ್ಲ ಒಂದು ಇದು ಮಾಡುವ ಯಾತಕ್ಕೆ ಅಂತ ಹೇಳಿದ್ರೆ, ದ ಮನಿ ದಟ್ ದೇ ಆರ್ ಹ್ಯಾವಿಂಗ್, ಅದು ಲೋನ್ ಕೊಡ್ತಿರೋ ಮನಿ ಇಸ್ ಪಬ್ಲಿಕ್ ಮನಿ. ಸೊ ಅದಕ್ಕೋಸ್ಕರ ಆ ಥರ ಎಲ್ಲ ಮಾಡ್ತಾ ಇದ್ರು. ಅದನ್ನೆಲ್ಲ ಮಾಡಿದ್ಮೇಲೆ ದೆನ್ ದೆರ್ ವಾಸ್ ಅ ಮಾರ್ಟ್ಗೇಜ್ ಲೋನ್ ಅಂತ ಒಂದು ಆಗ್ಬಿಡೋದು. ಅಂಡ್ ದಟ್ ಪರ್ಸನ್ ಸ್ಟಾರ್ಟೆಡ್ ಪೇಯಿಂಗ್ EMI. ಅದೊಂದು 20 ವರ್ಷ 30 ವರ್ಷ ಮುಗಿದ ಮೇಲೆ ಇಂಟ್ರೆಸ್ಟ್ ಜೊತೆಗೆ ದಟ್ $450,000 ಹಿ ವಿಲ್ ರೀಪೇ. ಸೊ ಇಂಟ್ರೆಸ್ಟ್ನ ಒಂದು $75,000 ಅಂತ ಸುಮ್ಮನೆ ಇಟ್ಕೊಳ್ಳೋಣ. ಸೊ ಹಂಗಂದ್ರೆ ಏನಾಗುತ್ತೆ, $525,000 he will repay to the bank over a period of 20 years or 30 years. So this is normal. ಇದರಲ್ಲಿ ಏನು ಹೊಸದೇನಿಲ್ಲ, ಎಲ್ಲ ಕಡೆನೂ ಹೀಗೇನೆ, ಇಂಡಿಯಾನಲ್ಲೂ ಹೀಗೆ ನಾವು ಮಾಡ್ತೀವಲ್ವಾ. ಅವಾಗ ಏನಾಯ್ತು, ಸಡನ್ಲಿ ಆಕ್ಚುಲಿ ದಿಸ್ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೀಮನ್ ಬ್ರದರ್ಸ್, ಸೊ ಅವ್ರೇನ್ ಮಾಡಿದ್ರು, ದೇ ಕೇಮ್ ಅಪ್ ವಿತ್ ಸಮ್ ವೆರಿ ಇಂಟ್ರೆಸ್ಟಿಂಗ್ ದಿಸ್ ಥಿಂಗ್. ಅವರು ದೇ ಸ್ಟಡಿಡ್ ದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂಡ್ ದೇ ಸ್ಟಡಿಡ್ ದ ಕರೆಂಟ್ ಡಿಮ್ಯಾಂಡ್, ಬಿಕಾಸ್ ತುಂಬ ಜನ ಆ್ಯಕ್ಚುಲಿ ಎಲ್ಲರೂ ಬಂದು ಲೋನ್ ತಗೊಂಡು ಸೊ ದಿಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟೆಡ್ ಹೋಮ್ ಬೈಯಿಂಗ್. ಅದ್ರ ಮೇಲೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಶುರು ಆಯಿತು. ಆಮೇಲೆ ಹೋಮ್ ಅಲ್ಲಿ ಆಕ್ಚುಲಿ ಒಂದು ರಿಯಲ್ ಎಸ್ಟೇಟ್ ಇದರಲ್ಲಿ ಒಂದು ನಾವು ಯಾವಾಗಲೂ ಅನ್ಕೊಳ್ಳೋದು ಒಂದು ಇದು ಏನಂತ ಹೇಳಿದ್ರೆ, ಎನಿ ಟೈಮ್ ಆಫ್ ದಿಸ್ ಥಿಂಗ್ ಅಪ್ರಿಷಿಯೇಟ್ ಆಗ್ತಾನೆ ಇರುತ್ತೆ, ಡಿಪ್ರಿಷಿಯೇಟ್ ಆಗಲ್ಲ ಅನ್ನೋದು. ಅದು ನಾಟ್ ನೆಸೆಸರಿಲಿ ಟ್ರೂ ಅಟ್ ಆಲ್ ಪಾಯಿಂಟ್ಸ್ ಆಫ್ ಟೈಮ್. ಸೊ ಅಂದ್ರೆ ಒಂದು ಯಾವುದೋ ಒಂದು 10 ವರ್ಷದ ಕೆಳಗಡೆ ಯಾವುದೋ ಒಂದು ಲ್ಯಾಂಡ್ ತಗೊಂಡು ಅಥವಾ ಏನಾದ್ರು ಒಂದು ದುಡ್ಡು ಏನಾದ್ರು ಒಂದು ಮನೆ ತಗೊಂಡಿದ್ರೆ 10 ವರ್ಷ ಆದ್ಮೇಲೆ ಅವತ್ತು ನೀವು ಎಷ್ಟಕ್ಕೆ ತಗೊಂಡಿರ್ತೀರೋ ಅದಕ್ಕಿಂತ ಒಂದು 2 ಪಟ್ಟು 3 ಪಟ್ಟು 4 ಪಟ್ಟು ಇನ್ಕ್ರೀಸ್ ಆಗಿರುತ್ತೆ ಆ ಮನೆಯದು ಕಾಸ್ಟ್ ಅಥವಾ ಲ್ಯಾಂಡ್ ಕಾಸ್ಟ್ ಅಂತ. ದಟ್ ಈಸ್ ವಾಟ್ ವಿ ಥಿಂಕ್. ಅಂಡ್ ಆ ಬೇಸಿಸ್ ಮೇಲೆ ಆಕ್ಚುಲಿ ಇವರು ಲೀಮನ್ ಬ್ರದರ್ಸ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಮಾರ್ಟ್ಗೇಜ್ ಲೋನ್ಸ್ ಎಲ್ಲ ಅಲ್ಲಿ ಇರ್ತಲ್ಲ ಅವ್ರು ಆಕ್ಚುಲಿ ಬ್ಯಾಂಕ್ ಹತ್ರ, ಅದನ್ನ ಇವರೇ ತಗೊಂಡು ಬಂದ್ಬಿಟ್ಟು, ನಾನು ನಿಮಗೆ ಫುಲ್ ಇವಾಗ $450,000 ನೀನು ಆಕ್ಚುಲಿ ಲೋನ್ ಕೊಟ್ಟಿದ್ಯಾ ಒಬ್ಬನಿಗೆ ಎಕ್ಸ್ಗೆ, ಅದು ನಿನ್ನ ಹತ್ರ ಮಾರ್ಟ್ಗೇಜ್ ಲೋನ್ ನಿನ್ನ ಹತ್ರ ಇದೆ, ಅವನು 20 ವರ್ಷನೋ 30 ವರ್ಷನೋ ಎವ್ರಿ ಮಂತ್ ಆಕ್ಚುಲಿ EMI ಕಟ್ಕೊಂಡು ಹೋದಾಗ ಅಟ್ ದ ಎಂಡ್ ಆಫ್ ದ 30th year ಆಕ್ಚುಲಿ ಯು ವಿಲ್ ಗೆಟ್ $525,000. ಅದ್ರ ಬದಲು ನಾನೇನ್ ಮಾಡ್ತೀನಿ, ಇವತ್ತೇ ನಾನು ನಿನಗೆ $460,000 ಬೇಕಾದ್ರೆ ನಾನು ಇವತ್ತೇ ಕೊಟ್ಬಿಡ್ತೀನಿ ವಿತ್ ಇನ್ ಎ ಸ್ಪ್ಯಾನ್ ಆಫ್ 1.5 months ಆಫ್ ಗಿವಿಂಗ್ ದ ಲೋನ್. ಸೊ ನಿಂಗೆ ಆಕ್ಚುಲಿ $10,000 ನಿನಗೆ ಇಂಟ್ರೆಸ್ಟ್ ಬಂದ್ಬಿಡ್ತು ಅದಕ್ಕೆ, $450,000ಗೆ ಅಸಲು ನಿನಗೆ ಬಂದ್ಬಿಡ್ತು. ಈಗ ಬ್ಯಾಂಕಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಬ್ಯಾಂಕ್ ಆಕ್ಚುಲಿ ಹ್ಯಾಡ್ ಟ್ವಿನ್ ಅಡ್ವಾಂಟೇಜ್ ಇನ್ ದಿಸ್ ಪರ್ಟಿಕ್ಯುಲರ್ ಡೀಲ್. ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ಡೆಪಾಸಿಟ್ಸ್ ಎಷ್ಟಿರುತ್ತೋ ಅದಕ್ಕೆ ತಕ್ಕಂಗೆ ದೇ ಹ್ಯಾವ್ ಟು ಓನ್ಲಿ ಗಿವ್ ಲೋನ್ಸ್. ಸೊ ಅವ್ರಿಗೆ ಅದಕ್ಕೆ ಅವ್ರು ಲೆಟ್ ಅಸ್ ಅಸ್ಯೂಮ್ ದಟ್ ಆಕ್ಚುಲಿ ಒಂದು 4 ಜನಕ್ಕೆ ಮಾತ್ರ ಲೋನ್ ಕೊಡೋಕ್ಕಾಗತ್ತೆ, ಅಷ್ಟೇ ಡೆಪಾಸಿಟ್ಸ್ ಅವ್ರ ಹತ್ರ ಇತ್ತು ಅಂತ ಹೇಳಿದ್ರೆ ಅವ್ 4 ಜನಕ್ಕೆ ಮಾತ್ರ ಕೊಡೋಕ್ಕಾಗತ್ತೆ. ಇವಾಗ
ಅದು ಇವನ್ ಆಕ್ಚುಲಿ 1.5 ತಿಂಗಳಲ್ಲೇ ಬಂದ್ಬಿಟ್ಟು ಇಫ್ ಈಸ್ ರೀಪೇಯಿಂಗ್ ಗಿವಿಂಗ್ ಬ್ಯಾಕ್ ಆಲ್ ದಟ್ ದ ಪ್ರಿನ್ಸಿಪಲ್, ಹಂಗಂದ್ರೆ ಇವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇವ್ರು ಮತ್ತೆ ಒಂದು 4 ಜನ ಕೊಡ್ಬೋದು. ಸೊ ಅಂದ್ರೆ ದೇ ಕ್ಯಾನ್ ಸ್ಟಾರ್ಟ್ ಇಶ್ಯೂಯಿಂಗ್ ಲೋನ್ಸ್ ಟು ಮಲ್ಟಿಪಲ್ ಪೀಪಲ್. ಸೊ ಅಂದ್ರೆ 8 ಜನಕ್ಕೆ, 12 ಜನಕ್ಕೆ, 16 ಜನಕ್ಕೆ, 25 ಜನಕ್ಕೆ ಆ ಥರ ಮಲ್ಟಿಪ್ಲೈ ಆಗ್ತಾ ಹೋಯ್ತದು. ಸೊ ಆ ಥರ ಯಾವಾಗ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೋ EMI ಅವ್ರು ಕೊಡ್ತಾ ಇದ್ದಂಗೆ ದೆನ್ ದೇರ್ ವಿಲ್ ಬಿ ಬ್ಯಾಂಕ್ ಇನ್ಕಮ್ ಆಲ್ಸೋ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್ ಎವ್ರಿ ಇಯರ್. ಸೊ ಬ್ಯಾಂಕ್ ಅದು ಇನ್ಕ್ರೀಸ್ ಆದಾಗ ಅವರು ಇಫ್ ದೇ ಹ್ಯಾವ್ ಗಾನ್ ಪಬ್ಲಿಕ್ ದೆನ್ ಅವ್ರ ಶೇರ್ ಪ್ರೈಸಸ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಅಪ್ ಅಂಡ್ ಅವ್ರದ್ದು ಇನ್ ಎನಿ ಕೇಸ್ ಅವ್ರದ್ದು ಟಾಪ್ ಲೈನ್ ಅಂಡ್ ಬಾಟಮ್ ಲೈನ್ ದ ರೆವಿನ್ಯೂಸ್ ಅಂಡ್ ದ ಪ್ರಾಫಿಟ್ಸ್ ವಿಲ್ ಆಲ್ಸೋ ಸ್ಟಾರ್ಟ್ ಗೋಯಿಂಗ್ ಅಪ್. ಸೊ ಹಿಂಗಾಗಕ್ ಶುರು ಆದಾಗ ಅವರು ದ ಬ್ಯಾಂಕ್ಸ್ ವರ್ ವೆರಿ ಹ್ಯಾಪಿ. ಸೊ ಇವ್ರು ಬಂದು ಅದನ್ನ ತಗೊಂಡ್ಬಿಟ್ಟು ಇವ್ರು ಏನ್ ಮಾಡಿದ್ರು, ದಿಸ್ ಲಿಮನ್ ಬ್ರದರ್ಸ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವ್ರು ಇದನ್ನು ತಗೊಂಡು ಈ ಎಲ್ಲ ಮಾರ್ಟ್ಗೇಜ್ ಲೋನ್ಸ್ ಎಲ್ಲಾನು ಸೇರಿಸ್ಬಿಟ್ಟು ಅದನ್ನ ಒಂದು ದೇ ಸ್ಲೈಸ್ಡ್ ಇಟ್ ಇಂಟು ಸಮ್ ಲಿಟಲ್ ಪೀಸಸ್ ಅಂಡ್ ದೇ ಕಾಲ್ಡ್ ಇಟ್ CDO. ಸೊ ದಟ್ ಈಸ್ ಆಕ್ಚುಲಿ ಕೊಲೆಟ್ರಲೈಸ್ಡ್ ಡೆಟ್ ಆಬ್ಲಿಗೇಷನ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ಆಕ್ಚುಲಿ ದೇ ಸೋಲ್ಡ್ ಇಟ್ ಟು ಲಾಟ್ ಆಫ್ ಪೀಪಲ್ ಹೂ ಪರ್ಚೇಸ್ಡ್ ಇಟ್ ಆಸ್ ಇನ್ಸ್ಟ್ರೂಮೆಂಟ್ಸ್. ಅದನ್ನ ಆಕ್ಚುಲಿ ಇಫ್ ಯು ಬೈ ದಟ್ ಯು ವಿಲ್ ಗೆಟ್ ಇಂಟ್ರೆಸ್ಟ್. ಆ ಇಂಟ್ರೆಸ್ಟ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಎವ್ರಿ ಮಂತ್ ಆಕ್ಚುಲಿ ಅವ್ರು EMI ಕಟ್ತಾ ಇರ್ತಾರಲ್ಲ, ಅವ್ರು ಎವ್ರಿ ಮಂತ್ EMI ಕಟ್ಟಿದಾಗ ದೆನ್ ಆಕ್ಚುಲಿ ದಿಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲಿಮನ್ ಬ್ರದರ್ಸ್ ಹ್ಯಾಡ್ ಆಲ್ರೆಡಿ ಮೇಡ್ ಅ ಡೀಲ್ ವಿತ್ ದ ಬ್ಯಾಂಕ್. ನಿನ್ನ ಹತ್ರ ನಾನು ಎಲ್ಲ ಆಕ್ಚುಲಿ 10,000 ಇದು ನಾನು ಇಂಟ್ರೆಸ್ಟ್ ಕೊಟ್ಬಿಟ್ಟಿದ್ದೀನಿ. ಸೊ ವೆನ್ ಎವರ್ ಯು ಗೆಟ್ ಯುವರ್ EMI ಐ ಶುಡ್ ಬಿ ಗೆಟಿಂಗ್ ಎ ಬಿಗರ್ ಶೇರ್, ಎ ಲಯನ್ ಶೇರ್ ಫ್ರಮ್ ದಟ್ EMI. ಅಂದ್ರೆ ಒಂದು 75% ಆಫ್ EMI ಒಂದು ನನಗೆ ಬಂದ್ಬಿಡ್ಬೇಕು, 25% ಮಾತ್ರ ನೀನು ಇಟ್ಕೋಬೇಕು. ಆ 75% he started giving as the dividends to all this instrument holders, CDO instrument holders. So this was working really beautifully well. So ತುಂಬಾ ಜನ ಹೋಗಿ ಲೋನ್ಸ್ ತಗೋತಾರೆ, ಎಲ್ಲರೂ ಬ್ಯಾಂಕ್ ಇಂದ ಲೋನ್ ತಗೋತಾರೆ. ಬ್ಯಾಂಕ್ ದ ಮಾರ್ಟ್ಗೇಜ್ ಲೋನ್ಸ್ immediately they will sell it off to the Lehman Brothers and the Lehman Brothers will convert that into CDO instruments will be purchased by a lot of people and even EMI ಕಟ್ತಿರ್ತಾನೆ, then the bank will give the share to Lehman Brothers will distribute the dividends to all these people. Fantastic. This whole thing was working super. But ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಹ್ಯೂಮನ್ ಗ್ರೀಡ್ ಕೇಮ್ ಇನ್ ಟು ಪಿಕ್ಚರ್. ಸೊ ದಿಸ್ ಬ್ಯಾಂಕ್ಸ್ ಆಕ್ಚುಲಿ ಏನಾಯ್ತು, ಅವ್ರಿಗೆ ಒಂದು 20 ವರ್ಷ 30 ವರ್ಷ ಇಟ್ಕೊಂಡಿರೋ ಒಂದು ಇದು ಅಂದ್ರೆ ಮಾರ್ಟ್ಗೇಜ್ ಲೋನ್ ಅನ್ನ 1.5 ತಿಂಗಳಲ್ಲಿ 2 ತಿಂಗಳಲ್ಲಿ ಆಕ್ಚುಲಿ ವೆನ್ ದ ಲಿಮನ್ ಬ್ರದರ್ಸ್ ಸ್ಟಾರ್ಟೆಡ್ ಪಿಕಿಂಗ್ ಇಟ್ ಅಪ್, ಇವ್ರು ಏನ್ ಮಾಡಿದ್ರು, ದೇ ವಾಂಟೆಡ್ ಟು ಗಿವ್ more and more loans. And your financial institutions also, there was a huge demand for the CDO instruments. ಅವರು ಬಂದು ತುಂಬಾ ಇಲ್ಲಿ ಇದು ಮಾಡ್ತಿರೋದ್ರಿಂದ ರಿಯಲ್ ಎಸ್ಟೇಟ್ ವಾಸ್ ಆಲ್ಸೋ ಗೋಯಿಂಗ್ ಅಪ್. ಒಂದು $500,000 ಇರೋ ಮನೆ became $600,000, $700,000, $800,000, $1 million, $1.5 million, $2 million. It kept on going up. So when the value of the property, underlying property is going up, then the returns on the CDO instrument also was going up. So hangagi ಇವ್ರು ಏನ್ ಮಾಡಕ್ ಶುರು ಮಾಡಿದ್ರು ಅಂದ್ರೆ ದೇ ಸ್ಟಾರ್ಟೆಡ್ ಡೈಲ್ಯೂಟಿಂಗ್ ದೇರ್ ಡ್ಯೂ ಡಿಲಿಜೆನ್ಸ್ ಎಕ್ಸಸೈಸ್. ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಎಲ್ಲ ಚೆಕ್ ಮಾಡಿ ನಿನಗೆ ವಾಪಸ್ ದುಡ್ಡು ಕೊಡಕ್ ಆಗತ್ತಾ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ಕೊಡೋದೆಲ್ಲ ನಿಲ್ಲಿಸ್ಬಿಟ್ಟು ಯಾರಿಗಂದ್ರೆ ಅವ್ರಿಗೆ ಲೋನ್ ಕೊಡೋಕೆ ಶುರು ಮಾಡಿದ್ರು. ಸೊ ಇಟ್ ವೆಂಟ್ ಟು ದ ವರ್ಸ್ಟ್ ಕೇಸ್ ದಟ್ ದೇ ವರ್ ಇಶ್ಯೂಯಿಂಗ್ ಲೋನ್ಸ್ ಅಗೇನ್ಸ್ಟ್ ಅ ಕ್ಯಾಟಗರಿ ಕಾಲ್ಡ್ NINA. NINA stands for no income, no asset. ಸೊ ಇಮ್ಯಾಜಿನ್ ಯಾರಾದರೂ ಒಬ್ಬ ಬರ್ತಾನೆ ಬ್ಯಾಂಕಿಗೆ, ಅವನಿಗೆ ಇನ್ಕಮೂ ಇಲ್ಲ, ಅವನ ಹತ್ರ ಏನು ಅಸೆಟ್ಸು ಇಲ್ಲ, ಕೊಲೇಟ್ರಲ್ಲೂ ಇಲ್ಲ, ಸೆಕ್ಯೂರಿಟಿನೂ ಇಲ್ಲ ಟು ಗಿವ್ ಇಟ್ ಟು ದ ಬ್ಯಾಂಕ್. ಅವನಿಗೂ ಲೋನ್ ಕೊಟ್ಬಿಡ್ದು. ಅಂದರೆ ಆಲ್ ದೇ ವಾಂಟೆಡ್ ವಾಸ್ ಅ ನೇಮ್ ಅಂಡ್ ಎ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಇದ್ರೆ ಇಮಿಡಿಯೇಟ್ ಆಗಿ ಒಂದು ಲೋನ್ ಕೊಟ್ಬಿಡೋದು. ಯಾಕಂದ್ರೆ ಲೋನ್ ಕೊಟ್ಟ ತಕ್ಷಣ ಆ ಲೋನನ್ನು ಇವನ್ ಬಂದು ತಗೊಂಡು ಹೋಗ್ಬಿಡ್ತಾನಲ್ಲ ಲಿಮನ್ ಬ್ರದರ್ಸ್, ಅಂಡ್ ದೆನ್ ಇಟ್ ಗೋಸ್ ಇನ್ ಟು CDO ಎಕ್ಸೆಟ್ರಾ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೊ that greed was something that actually which this thing ee tara adaga that NINA people obviously they had no income, no asset, so they started defaulting. Once they started defaulting, the whole thing crashed. ಸೊ ಅದೇನಾಯ್ತು, ದೆನ್ ಇಟ್ ಬಿಕೇಮ್ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್ NPA. ಅಂಡ್ ಇವ್ರ ಬ್ಯಾಂಕ್ಸು ಏನಕ್ಕೆ ಅದನ್ನು ಕೊಡಕ್ಕೆ ಶುರು ಮಾಡಿದ್ರು ಅವ್ರಿಗೆ ಅಂತ ಹೇಳಿದ್ರೆ, ಇವ್ರಿಗೆ ಐಡಿಯಾ ಏನಂತ ಹೇಳಿದ್ರೆ, ನಾನು ಹೆಂಗಿದ್ರು ಅವ್ನು ಅಕಸ್ಮಾತ್ ಏನಾದರೂ ಡಿಫಾಲ್ಟ್ ಮಾಡಿದ್ರು ನಾಳೆ ದಿನ ನಾವೇನು ಮಾಡೋದು, ಆ ಹೌಸನ್ನು ಎನಿವೇ ಇಟ್ ಇಸ್ ಅ ಕೊಲೆಟ್ರಲ್, ಇಟ್ ಇಸ್ ಆಕ್ಚುಲಿ ವಿತ್ ಅ ಸೆಕ್ಯೂರಿಟಿ, ಅದನ್ನು ಆಕ್ಷನ್ಗೆ ಆಕ್ಷನ್ಗೆ ಹಾಕಿದ್ರೆ ಎನಿವೇ ದ ಪ್ರೈಸ್ ಇಸ್ ಅಪ್ರಿಷಿಯೇಟಿಂಗ್. ಸೊ ನಮ್ಗೆ ಎಕ್ಸ್ಟ್ರಾನೇ ಬರುತ್ತೆ ನಮಗೆ. ಸೊ ಇಫ್ ಸಂಬಡಿ ಹ್ಯಾಡ್ ಪಿಕ್ಡ್ ಅಪ್ ಎ ಹೌಸ್ ಫಾರ್ $1 million, ಅದು ಒಂದು 1.5 ತಿಂಗಳು ಆದಮೇಲೆ ಅದನ್ನು ಮಾರಿದ್ರು $1 million plus $10,000 ಬರುತ್ತೆ ಅಂತಾನೆ ದೇ ಹ್ಯಾಡ್. ಬಟ್ ದಟ್ ಬಬಲ್ ಗಾಟ್ ಬರ್ಸ್ಟ್ ಬಿಕಾಸ್ ಡಿಮ್ಯಾಂಡ್ ಇದ್ದಾಗ ದ ಪ್ರೈಸ್ ಸ್ಟಾರ್ಟೆಡ್ ಗೋಯಿಂಗ್ ಅಪ್. ಈಗ ವಾಪಸ್ ಆಕ್ಚುಲಿ ವೆನ್ ದೇರ್ ವರ್ ಲಾಟ್ ಆಫ್ ಡಿಫಾಲ್ಟ್ಸ್, ವೆನ್ ಇಟ್ ಸ್ಟಾರ್ಟೆಡ್ ಹ್ಯಾಪನಿಂಗ್, ಲಾಟ್ ಆಫ್ ಪೀಪಲ್, ಲಾಟ್ ಆಫ್ ಹೌಸಸ್ ವೇರ್ ಅಗೇನ್ ಅವೈಲಬಲ್ ಫಾರ್ ಆಕ್ಷನ್. ಅದೆಲ್ಲ ಆದಾಗ ವೆನ್ ದ ಸಪ್ಲೈ ಗೋಸ್ ಅಪ್ ಅಂಡ್ ದರ್ ಇಸ್ ನೋ ಡಿಮ್ಯಾಂಡ್, ದ ಈಕ್ವಿಲಿಬ್ರಿಯಂ ಪ್ರೈಸ್ ಕಮ್ಸ್ ಡೌನ್.
ಸೊ ದ ಬೇಸಿಕ್ಸ್ ಆಫ್ ಎಕನಾಮಿಕ್ಸ್. ಸೊ ಹಾಗಾಗಿ $1 million ಇರೋ ಮನೆ ಸಡನ್ಲಿ ಇಟ್ ಬಿಕಮ್ $500,000. ಸೊ ವಿತ್ ದಟ್ ವಾಟ್ ಹ್ಯಾಪನ್, ಎವ್ರಿಥಿಂಗ್ ಕ್ರಾಶ್ಡ್. ಸೊ ಆಲ್ ದ CDO instruments crashed, and then ಇವ್ರ ಹತ್ರನೂ ಬ್ಯಾಂಕ್ಸ್ ಹತ್ರನೂ ದೇ ಹ್ಯಾಡ್ ಆಲ್ ದ ವರ್ತ್ಲೆಸ್ ಮಾರ್ಟ್ಗೇಜ್ ಲೋನ್ಸ್, this thing. So the whole thing became a very big scam. ಇದರಲ್ಲಿ ಏನಾಯಿತು, Lehman Brothers crashed, and then lot of banks which had all this kind of this thing, they all became bankrupt. There were a lot of people actually, ಬೇರೆ countries ಅವರು, they had exposure into this CDO instruments. ಅದರಲ್ಲಿ ಇಂಡಿಯಾ ಇಂದನೂ there were quite a some this thing, but then luckily we had very few exposures into that. So ಅದಕ್ಕೋಸ್ಕರ ಇಂಡಿಯಾಗೆ ತುಂಬ ಎಫೆಕ್ಟ್ ಆಗಲಿಲ್ಲ. But capital markets got wiped out globally. So US markets came crashing down, capital markets, Indian markets got wiped out. I still remember that Nifty came down to 2,700 level on that one particular day in 2008, Monday, Black Monday, and avatte this got wiped out. So many other European countries and all the capital markets got wiped out. So idu yathಕ್ಕೆ ಈ ಸ್ಟೋರಿ ಹೇಳಿದೆ ಅಂತ ಹೇಳಿದ್ರೆ, the kind of conservative approach that actually which India is following with the reserve ratio, andre on the 25% actually you keep it aside, you don't this thing, only 75% of the depositors money you loan anta heli whatever they do. That conservative approach actually they did not follow in the US, and then they went greedy. In fact actually 100% alde they went in fact up to 150% to start loaning out everything. So that is what actually idu enagutte, actually you have to do an inclusive growth, and banks play a very very important role ನಾನು ಹೇಳಿದ for the inclusive growth for the society and for the country and economy at large. But at the same time proper regulatory mechanisms ಇರಬೇಕು, proper rules and regulations ಇರಬೇಕು, proper monitoring ಇರಬೇಕು. ಅದನ್ನ the central banks will have to do it properly. ಅದನ್ನ ಮಾಡದೆ ಹೋದ್ರೆ then actually things can go really bad. So the banking industry can also create a lot of problem. So that is exactly what happened in this thing. So I will actually stop here for this particular volume. So in the next volume actually I will continue with the modern banking, giving more details about what are all the different functions of the central bank, the RBI. So thanks for listening in. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.